Hi friends, welcome to the ASPN classes. So ಇವತ್ತಿನ ದಿವಸ ನಾನು PUC ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಚಾಪ್ಟರ್ ಆಗಿರುವಂಥ ಸೆಟ್ ಚಾಪ್ಟರ್ನ ನಾನು ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ಮತ್ತು ಎಕ್ಸಸೈಸ್ ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇರುವಂಥದ್ದು ಸ್ಟೂಡೆಂಟ್ಸ್ ಒಂದು ಈಸಿಯೆಸ್ಟ್ ವೇ ಒಳಗೆ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ನನ್ನ ಎಲ್ಲ ಕ್ಲಾಸಸ್ಗಳು ಫ್ರೀ ಕ್ಲಾಸಸ್ಗಳಾಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ PUC ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ನ ಸ್ಟಡಿ ಮಾಡ್ತಿದ್ದಾರೆ ನೋಡಿ, ಸೊ ಅವರೆಲ್ಲರಿಗೂ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲೇದಾಗಿ ಸೆಟ್ಸ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಚಾಪ್ಟರು ಈಸಿಯೆಸ್ಟ್ ಚಾಪ್ಟರ್ ಮತ್ತು ಸ್ಕೋರ್ ಮಾಡುವಂಥ ಚಾಪ್ಟರ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾಗಿ ಈ ಒಂದು ಚಾಪ್ಟರಲ್ಲಿ ಬರುವಂಥ ವೇಟೇಜ್ನ ನಾವು ನೋಡ್ತಾ ಹೋದರೆ MCQ ಕ್ವಶನ್ಸ್ಗಳು ಬರುತ್ತೆ 1 ಮಾರ್ಕ್ಸಲ್ಲಿ, ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ. ಓಕೆ, ಸೊ ಇದಿಷ್ಟು ಮಾರ್ಕ್ಸ್ಗೆ ಬರುವಂಥದ್ದು. ವೇಟೇಜ್ ಸ್ವಲ್ಪ ಚೇಂಜಸ್ ಆಗ್ಬೋದು ಸ್ಟೂಡೆಂಟ್ಸ್. ಓಕೆ, 2 ಮಾರ್ಕ್ಸದ 2 ಕ್ವಶನ್ಸ್ಗಳು ಕೇಳ್ಬೋದು, ಇಲ್ಲಾಂದರೆ 3 ಮಾರ್ಕ್ಸದ 2 ಕ್ವಶನ್ ಕೇಳ್ಬೋದು, ಅಥವಾ MCQ ಕ್ವಶನ್ಸ್ 1 ಮಾರ್ಕ್ಸದನ್ನು 2 ಕ್ವಶನ್ಸು ಕೇಳ್ಬೋದು. ಈ ಥರ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದು ಒಂದು ಈಸಿಯೆಸ್ಟ್ ಚಾಪ್ಟರ್ ಅಂತಲೇ ಹೇಳ್ತೀನಿ. ಸ್ವಲ್ಪ ಕಾನ್ಸೆಪ್ಟ್ಗಳು ಜಾಸ್ತಿ ಬರುತ್ತೆ. ಸೊ ಎಲ್ಲನೂ ಡಿಟೇಲ್ ಆಗಿ ನಾನು ಇದು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಬನ್ನಿ ನೋಡೋಣ ಒಂದೊಂದಾಗಿ. ಫಸ್ಟು ಸೆಟ್ಸ್ ಅಂದರೆ ಏನು ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಸೆಟ್ ಅಂತಂದರೆ ಏನು? ಸೊ ಸೆಟ್ಸ್ ಅಂತಂದರೆ ಮೇನ್ ಇಂಪಾರ್ಟೆಂಟು, ಎ ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ವೆಲ್ ಡಿಫೈನ್ ಅಂತಂದರೆ ಏನು? ವೆಲ್ ಡಿಫೈನ್ ಅಂತಂದರೆ, ಸೊ ಇವಾಗ ನಾವು ಒಂದು ಏನೋ ಸೆಟ್ ಮಾಡಬೇಕಂತಂದರೆ ಸೊ ಅದನ್ನು ಡಿಫೈನ್ ಆಗಿರಬೇಕು. ಸೊ ಯಾವ ಥರ? ಸೊ ಇವಾಗ ನೋಡಿ, ನಾನು ಬರೀತಾ ಇದ್ದೀನಿ ಒಂದು ಸೆಟ್ ಅಂತ ನೋಡ್ತಾ ಇದ್ದೀನಿ ಇಲ್ಲಿ 1 2 3 4 ಇದು ಡಿಫೈನ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾನು ಏನಂತ ಕರಿತೀನಿ? ಸೆಟ್ ಅಂತ ಕರಿತೀನಿ. ಸೊ ಡಿಫೈನ್ ಇಲ್ಲದಿದ್ದು ಯಾವ ಥರ ಸರ್ ಅಂತಂದರೆ, ಇವಾಗ ನೋಡಿ 10 ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ವರ್ಲ್ಡ್ ಅಂತ ಕರಿತೀನಿ ನಾನು. 10 ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ಅಂತ ನಾನು ಬರೆದ್ರೆ, ಸೊ ಇವಾಗ ನನ್ನ ಪ್ರಕಾರ ಯಾರ್ಯಾರು ನನಗೆ ಇಷ್ಟ ಆಗುತ್ತೆ ಅವ್ರ ಹೆಸರನ್ನ ನಾನು ಬರಿತೀನಿ. ಹಾಗೆ ನಿಮ್ಮ ಪ್ರಕಾರ ನೀವು ಟ್ರೈ ಮಾಡ್ತಾ ಹೋದರೆ ಹಾಗೆ ನಿಮ್ಮದು ಒಪಿನಿಯನ್ ಬೇರೆನೇ ಆಗುತ್ತೆ. ಸೊ ಇದು ಬೇರೆ ಬೇರೆ ಆದರೆ ಇದು ಡಿಫೈನ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಬೆಸ್ಟು ಮತ್ತು ಮೋಸ್ಟ್ ಇಂಪಾರ್ಟೆಂಟು ಇವೆಲ್ಲ ವರ್ಡ್ಸ್ಗಳೇನಾಗುತ್ತೆ ವೆಲ್ ಡಿಫೈನ್ ಆಗೋದಿಲ್ಲ. ಯಾಕಂದರೆ ಒಬ್ಬೊಬ್ಬರು ಒಪಿನಿಯನ್ ಬೇರೆ ಬೇರೆ ಆಗುತ್ತೆ. ಸೊ 10 ಡೇಂಜರಸ್ ಅನಿಮಲ್ ಹೆಸರು ಬರೆಯೋದಿದೆ ಅಂತ ಅಂದ್ಕೊಳ್ಳಿ. ಡೇಂಜರಸ್ ಅಲ್ಲಿ ಒಬ್ಬೊಬ್ಬರಿಗೆ ಬೇರೆ ಬೇರೆ ಆಗುತ್ತೆ. ಓಕೆ, ಸೊ ಒಪಿನಿಯನ್ ಬೇರೆ ಆಗ್ತಾ ಹೋಗುತ್ತೆ. ಆಗ ನಾವು ಇದಕ್ಕೆ ಸೆಟ್ ಅಂತ ಕರೆಯೋದಿಲ್ಲ. ಸೆಟ್ ಆಗಬೇಕಂದ್ರೆ ಡಿಫೈನ್ ಇರಬೇಕು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಆಲ್ ದ ನ್ಯಾಚುರಲ್ ನಂಬರ್ಸ್ ಅಂತ ನಾನು ಹೇಳ್ತೀನಿ. ಆಲ್ ದ ನ್ಯಾಚುರಲ್ ನಂಬರ್ಸ್ ಅಂತ ನಾನು ಬರೀಲಿಕ್ಕೆ ಹೋದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? 1 2 3 4 so on up to ಈ ಥರ ಬರಿತೀವಲ್ವಾ? ಓಕೆ, ಸೊ ಯಾರೇ ಬರೆದ್ರು ಇದನ್ನು ಇದೇ ಥರನಾಗಿ ಬರೀಬೇಕು. ಸೊ ನಾನು ಬರೆದ್ರು ಕೂಡ ನ್ಯಾಚುರಲ್ ನಂಬರ್ ಇದೇ ಇರುತ್ತೆ, ನೀವು ಬರೆದ್ರು ಕೂಡ ಅದೇ ಇರುತ್ತೆ. ಇವಾಗ ಅಮೇರಿಕಾದಲ್ಲಿ ಕುಂತು ಅವರು ನ್ಯಾಚುರಲ್ ನಂಬರ್ ಬರೆದ್ರೆ ಇದನ್ನೇ ಬರೀತಾರೆ. ಓಕೆ, ಸೊ ಇದು ಎಲ್ಲರದ್ದು ಒಪಿನಿಯನ್ ಸೇಮ್ ಆಗಿರುತ್ತೆ, ಅಂದರೆ ವೆಲ್ ಡಿಫೈನ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಸೆಟ್ ಅಂತ ಕರಿತೀವಿ. ವೆಲ್ ಡಿಫೈನ್ ಆಫ್ ಆಬ್ಜೆಕ್ಟ್ಸ್ ಆಗಿರಬೇಕು, ಅದಕ್ಕೆ ನಾವು ಸೆಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ಸೊ ಇದರಲ್ಲೇ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳನ್ನ ಅರ್ಥ ಮಾಡ್ಕೊತಾ ಹೋಗೋಣ. ಸೆಟ್ ಅಂತಂದರೆ ಏನೇನು ಇದರಲ್ಲಿ ಮೇನ್ ಪಾಯಿಂಟ್ಸ್ ಅಪ್ಪ ಅಂತಂದರೆ, ಇಲ್ಲಿ ಎಲಿಮೆಂಟ್ಸು ಮತ್ತು ಮೆಂಬರ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ ಸೆಟ್ಸ್ ಆರ್ ಯೂಶ್ವಲಿ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರಿಂದ ನಾವು ಡಿನೋಟ್ ಮಾಡ್ಕೊತೀವಿ. ಇವಾಗಲೇ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾವ ಥರ? ಸೆಟ್ A ಅಂತ ತೊಗೊಂಡೆ ಅಥವಾ B ಅಂತ ತೊಗೋಬಹುದು. ಸೊ B ಅಂತ ತೊಗೊಂಡು ನಾನಿಲ್ಲಿ ಒಂದಿಷ್ಟು ರಿಸಲ್ಟ್ ಬರ್ತೀನಿ U. ಓಕೆ, ಸೊ ಈ ಥರ ರಿಸಲ್ಟ್ ಬರ್ತೀನಿ. ಇಲ್ಲೇನಿದೆ, ನಾನು ಇಲ್ಲೊಂದು ಸೆಟ್ ಮಾಡ್ಕೊಂಡಿದ್ದೀನಿ, ಒಂದಿಷ್ಟು ಎಲಿಮೆಂಟ್ಸ್ಗಳನ್ನು ಬರ್ತೀನಿ. ಓಕೆ, ಸೆಟ್ನ ನಾವು ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡ್ತೀವಿ, ಎಲಿಮೆಂಟ್ಸ್ಗಳನ್ನು ಸ್ಮಾಲ್ ಲೆಟರಿಂದ ಡಿನೋಟ್ ಮಾಡ್ಕೋಬೇಕು. ಓಕೆ, ಸ್ಮಾಲ್ ಲೆಟರ್ ನೀವು ತಗೊಂಡಿದ್ರೆ ಸ್ಮಾಲ್ ಲೆಟರು, ಇಲ್ಲ ನಂಬರ್ಸ್ ತೊಗೊಂಡಿದ್ರೆ ನಂಬರ್ಸನ್ನ ಡಿನೋಟ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ನಾವು ರಿಸಲ್ಟ್ಸ್ಗಳನ್ನ ಸೆಟ್ಟನ್ನು ಡಿಫೈನ್ ಮಾಡ್ತೀವಿ ಅಂತ ಅರ್ಥ ಆಯ್ತಲ್ವಾ? ಸೊ ಇವು ಒಂದೇ ಸತಿ ನೋಡಿದರೆ ಅರ್ಥ ಆಗಲ್ಲ. ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋದರೆ ಆಗ ಒಂದೊಂದಾಗಿ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಒಂದಂತೂ ಕ್ಲಿಯರ್ ಆಯಿತು. ಸೆಟ್ ಆಗಬೇಕಂದ್ರೆ ಏನಾಗಬೇಕು? ಇದು ವೆಲ್ ಡಿಫೈನ್ ಆಗಿರಬೇಕು. ಯಾರೇ ಬರೆದ್ರು ಅದು ಸೇಮ್ ಆನ್ಸರೇ ಆಗ್ತಿರಬೇಕು ಸ್ಟೂಡೆಂಟ್ಸ್. ಅಂದರೆ ಡಿಫೈನ್ ಆಗಿದ್ದರೆ ಮಾತ್ರ ನಾವು ಅದಕ್ಕೆ ಸೆಟ್ ಅಂತ ಹೇಳ್ತೀವಿ. ಇವಾಗ ನೋಡಿ, ಆಲ್ ದ ಅಲ್ಫಾಬೆಟ್ ಅಂತ ಕೊಡ್ಬೋದಲ್ವಾ? ಸೊ ಆಲ್ ದ ಅಲ್ಫಾಬೆಟ್ನ ಕಲೆಕ್ಟ್ ಮಾಡಿದ್ರೆ ABCD ಅಪ್ ಟು Z ವರೆಗೂ ಎಲ್ಲರೂ ಸೇಮೇ ಬರೀತಾರೆ. ಓಕೆ, ಓವೆಲ್ಸ್ ಅಂತ ಬರೆದ್ರೆ ಇದನ್ನೇ ಬರೀಬೇಕು. ಓಕೆ, ಇವೆಲ್ಲನೂ ಡಿಫೈನ್ ಆಗಿರುತ್ತೆ. ರಿಯಲ್ ನಂಬರ್ಸ್ ಅಗೇನ್ ಇದನ್ನು ಕೂಡ ಏನಾಗಿರುತ್ತೆ? ಸೆಟ್ ಅಂತ ನಾವು ಕರಿತೀವಿ. ರಿಯಲ್ ನಂಬರ್ ಸೆಟ್ಟು, ನ್ಯಾಚುರಲ್ ನಂಬರ್ ಸೆಟ್ ಅಂತ ಕರಿತೀವಲ್ವಾ? ಸೊ ಹಾಗಾಗಿ ಇವಕ್ಕೆ ನಾವು ಸೆಟ್ ಅಂತಾರೆ. ಸೆಟ್ ಅಂದರೆ ಯಾವ ಥರ ಡಿನೋಟ್ ಮಾಡ್ತೀವಿ? ಫಸ್ಟು ಕ್ಯಾಪಿಟಲ್ ಲೆಟರಿಂದನೇ ಡಿನೋಟ್ ಮಾಡ್ಕೋಬೇಕು. ಇದನ್ನು ಬ್ರ್ಯಾಕೆಟ್ ಹಾಕಿ, ಫ್ಲವರ್ ಬ್ರ್ಯಾಕೆಟ್ನ ಯೂಸ್ ಮಾಡಿ ಇದರೊಳಗೆ ಎಲಿಮೆಂಟ್ಸ್ಗಳನ್ನು ಡಿನೋಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಇದಕ್ಕೆ ನಾವು ಸೆಟ್ ರಿಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಸೆಟ್ ರಿಪ್ರೆಸೆಂಟೇಷನಲ್ಲಿ 2 ಟೈಪ್ಸ್ಗಳಿದ್ದಾವೆ ಸ್ಟೂಡೆಂಟ್ಸ್. ಯಾವ ಥರ ನಾವು ರಿಪ್ರೆಸೆಂಟೇಷನ್ ಮಾಡೋದು ಸೆಟ್ಸ್ಗಳನ್ನ ಅಂತಂದರೆ, ಫಸ್ಟ್ ಒನ್ನು ರೋಸ್ಟರ್ ಫಾರ್ಮ್ ಅಂತ ಕರೀತಾರೆ, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳಿ. ರೋಸ್ಟರ್ ಫಾರ್ಮ್ಗೆ ಇನ್ನೊಂದು ವರ್ಡ್ ಕೂಡ ಇದೆ, ಟೆಬ್ಯುಲರ್ ಫಾರ್ಮ್ ಅಂತಲೂ ಹೇಳ್ತಾರೆ. ಓಕೆ, ಸೊ ರೋಸ್ಟರ್ ಫಾರ್ಮ್ ಅಂದರೆ ಏನು, ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಏನು, ಇದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಫಸ್ಟ್ ರೋಸ್ಟರ್ ಫಾರ್ಮ್ನ ತಿಳ್ಕೊಳ್ಳೋಣ. ರೋಸ್ಟರ್ ಫಾರ್ಮ್ ಅಂದರೆ ಏನು? ಇನ್ ರೋಸ್ಟರ್ ಫಾರ್ಮ್ ಆಲ್ ದ ಎಲಿಮೆಂಟ್ಸ್ ಆಫ್ ಎ
ಸೆಟ್ಸ್ ಆರ್ ಲಿಸ್ಟೆಡ್, ಎಲ್ಲ ಎಲಿಮೆಂಟ್ಸ್ಗಳನ್ನ ನಾವು ಲಿಸ್ಟ್ ಮಾಡ್ತೀವಿ. ಅಗೇನ್ ದ ಎಲಿಮೆಂಟ್ಸ್ ಆರ್ ಬೀಯಿಂಗ್ ವಿತ್ ಸಪರೇಟೆಡ್ ಬೈ ಕಾಮಾಸ್. ಅಂದರೆ ಯಾವ ಥರ, ಇವಾಗ ನಾವು ಒಂದು ಎಕ್ಸಾಂಪಲ್ ತೊಗೊಂಡೆ ಆಲ್ರೆಡಿ. ಆಲ್ ದ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 10 ಅಂತ ಕೊಡ್ತೀನಿ. ಕಂಡೀಷನ್ ಇದೆ, ನ್ಯಾಚುರಲ್ ನಂಬರ್ನ ಬರೀರಿ, ಅದು ಎಲ್ಲಿ ತನ ಲೆಸ್ ದ್ಯಾನ್ 10 ಅಂದರೆ 1 2 3 4 5 6 7 8 9. ಲೆಸ್ ದ್ಯಾನ್ 10 ಅಂತ ಹೇಳಿದ್ದೀನಿ ನಾನು. 10ಗಿಂತಲೂ ಕಡಿಮೆ ಅಂದರೆ 9ವರೆಗೂ ಬರುತ್ತೆ. ಓಕೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಅಂದರೆ 10 ಇನ್ಕ್ಲೂಡ್ ಆಗ್ತಾ ಇದ್ದು. ಬರೀ ಜಸ್ಟ್ ದ್ಯಾನ್ 10 ಅಂದರೆ ಈ ಒಂದು ಸೆಟ್ಟು. ಸೊ ಇವಾಗ ನೋಡಿ, ಇದಕ್ಕೆ ಈ ಥರ ಬರೆಯೋದಕ್ಕೆ ನಾವೇನಂತ ಕರಿತೀವಿ, ರೋಸ್ಟರ್ ಫಾರ್ಮ್ ಅಂತ. ಅಂದರೆ ಎಲಿಮೆಂಟ್ಸ್ಗಳನ್ನು ಲಿಸ್ಟ್ ಮಾಡಿ ಕಾಮಾದಿಂದ ಸಪ್ರೇಟ್ ಮಾಡಿ ಬರೆದ್ರೆ ಈ ಒಂದು ಮೆಥಡ್ಗೆ ನಾವು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದೇ ಇದಿರುವಂಥದ್ದು ಸೆಟ್ ರೋಸ್ಟರ್ ಫಾರ್ಮ್ ಅಂತಂದರೆ. ಅಂದರೆ ಎಲಿಮೆಂಟ್ಸ್ಗಳನ್ನು ನಾವು ಬರೆಯುವಂಥದ್ದಾಗಿರುತ್ತೆ. ಆವಾಗಲೇ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಕೆಲವೊಂದಿಷ್ಟು ಎಲ್ಫಾಬೆಟ್ಗಳನ್ನ ಬರೆದೆ ನಾನು, ABCD ಅಂತ ಹಾಕೋತೀನಿ. ಸೊ ಇದು ಕೂಡ ರೋಸ್ಟರ್ ಫಾರ್ಮ್ ಆಗಿರುತ್ತೆ. ಓಕೆ, ಎಲಿಮೆಂಟ್ಸ್ಗಳನ್ನು ಕಾಮಾ ಹಾಕಿ ರಿಪ್ರೆಸೆಂಟ್ ಮಾಡಿ ಬರೆಯೋದು ಈ ಒಂದು ಮೆಥಡ್ಗೆ ಏನಂತೀವಿ, ರೋಸ್ಟರ್ ಫಾರ್ಮ್ ಅಂತೀವಿ. ಸೊ ಇದು ನಾರ್ಮಲಿ ನಾವು ಯೂಸ್ ಮಾಡೋದಾಗಿದೆ. ಬಟ್ ಇನ್ ಆ್ಯಕ್ಚುಲಿ ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಏನು, ಇದು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಏನಿದೆ ನೋಡಿ, ಸೆಟ್ ಬಿಲ್ಡರ್ ಫಾರ್ಮ್, ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ possess a single common property which is not possessed by any element outside the set. ಏನು ಈ ಥರ ಅಂದರೆ, ಸೊ ಇದು ಮೇನ್ ಇಂಪಾರ್ಟೆಂಟ್ ನೋಡಿ ಸ್ಟೂಡೆಂಟ್. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇಲ್ಲೊಂದು ಸಿಂಗಲ್ ಕಾಮನ್ ಪ್ರಾಪರ್ಟಿ ಅಪ್ಲೈ ಆಗ್ತಾ ಇರುತ್ತೆ. ಓಕೆ, ಒಂದೇನೋ ಪ್ರಾಪರ್ಟಿ ಇರುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ, ವಿ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಲೆಟರ್ ಡಿನೋಟ್ ಮಾಡಿದ್ವಿ. ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದ್ಯಾಟ್. ಈ ಥರ ಅಂದರೆ ಎಕ್ಸ್ ಸಚ್ ದ್ಯಾಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಮೇಲೊಂದು ತಗೊಂಡು ಈ ಥರ ಡಾಟ್ ಇಟ್ಟರೆ ಎಕ್ಸ್ ಸಚ್ ದ್ಯಾಟ್ ಅಂದರೆ ಎಕ್ಸ್ ಏನಾಗ್ತಾ ಇದೆ ಅಂದರೆ ಇದರೊಳಗೆ ಬರಿತಾ ಇದೀವಲ್ಲ, ಈ ಎಲಿಮೆಂಟ್ಸ್ಗಳು ಏನು ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಎಕ್ಸ್ ಇಸ್ ದ ಓವೆಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್ ಅಂತ ಹೇಳ್ತಾರೆ. ಓವೆಲ್ಸ್ಗಳನ್ನ ಬರೀರಿ ಈ ಒಂದು ಸೆಟ್ಟಲ್ಲಿ. ಅಂದರೆ ಇವಾಗ ನಾನು ಇಲ್ಲಿ ಬರ್ದಿದ್ದೆ ನೋಡಿ. ಸೊ ಇದನ್ನು ಸೆಟ್ ಬಿಲ್ಡರ್ ಫಾರ್ಮ್ಗೆ ಈ ಥರ ಬರುತ್ತೆ. ಈ ಸೆಟ್ ಬಿಲ್ಡರ್ ಫಾರ್ಮ್ನ ನಾನು ರೋಸ್ಟರ್ ಒಳಗೆ ಬರೆದ್ರೆ ಯಾವ ಥರ ಆಗುತ್ತೆ, ಸೊ ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಇದು ಒಂದು ಸೆಟ್ ಬಿಲ್ಡರ್ ಫಾರ್ಮು. ಇದನ್ನು ನಾನು ರೋಸ್ಟರ್ ಫಾರ್ಮ್ ಒಳಗೆ ಬರೀಬೇಕಾಗಿತ್ತು ಅಂದರೆ ಏನಂತ ಹೇಳಿದರೆ, ಎಕ್ಸ್ ಸಚ್ ದಟ್, ಎಕ್ಸ್ ಯಾವ ಥರ ಇರಬೇಕು, ಓವೆಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್. ಇಂಗ್ಲೀಷ್ ಅಲ್ಫಾಬೆಟಲ್ಲಿ ಓವೆಲ್ಸ್ ಯಾವಿದಾವೆ, A, E, I, O, U. ಕರೆಕ್ಟ್ ಅಲ್ವಾ? ಈ ಥರ ಬರೆಯೋದು, ಕಾಮ ಹಾಕಿ ಬರೆಯೋದು ರೋಸ್ಟರ್ ಫಾರ್ಮ್. ಅದನ್ನೇ ಕಂಡೀಷನ್ ಹಾಕಿ ಬರೆಯುವಂಥದ್ದು ಸೆಟ್ ಬಿಲ್ಡರ್ ಫಾರ್ಮ್ ಆಗಿರುತ್ತೆ. ಇಲ್ಲೊಂದು ಕಂಡೀಷನ್ ಆಗಿರುತ್ತೆ, ಈ ಕಂಡೀಷನ್ನೇ ಸ್ಯಾಟಿಸ್ಫೈ ಮಾಡೋದು. ಇದು ಬಿಟ್ಟು ನಾವು ಬೇರೆ W, X, Y ಈ ಥರ ಬರೀತಾ ಅಂದರೆ ಅದು ರಾಂಗ್ ಆಗಿಬಿಡುತ್ತೆ. ಅದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಕರೆಕ್ಟ್ ಆಗಲ್ಲ. ಅದೇ ಒಂದೇ ಕಾಮನ್ ಕಂಡೀಷನ್. ಅಗೇನ್ ಇಲ್ಲಿ ಇನ್ನೊಂದು ಕಂಡೀಷನ್ ಕೊಟ್ಟಿದೆ ನೋಡಿ, A is equals to X such that X is a natural number ಅಗೇನ್ ಬಿಟ್ವೀನ್ 3 to 10 ಅಂತ ಹೇಳ್ತಾರೆ. ಎಕ್ಸ್ ಅನ್ನೋ ನ್ಯಾಚುರಲ್ ನಂಬರ್ ತೊಗೊಳ್ಳಿ. ಅಗೇನ್ ಎಕ್ಸ್ ಇಸ್ ಬಿಟ್ವೀನ್ 3 to 10. 3-10 ಇನ್ಕ್ಲೂಡ್ ಇಲ್ಲ, ಅದ್ರ ಮಧ್ಯದಲ್ಲಿ ಬರುವಂಥ ನಂಬರ್ಸ್ ಯಾವೆಲ್ಲ ಬರ್ಬೋದು, ಇದು ಸೆಟ್ ಬಿಲ್ಡರ್ ಫಾರ್ಮ್. ಅದನ್ನೇ ನಾನು ರೋಸ್ಟರ್ ಫಾರ್ಮ್ ಒಳಗೆ ಏನಾದರೂ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಯಾವೆಲ್ಲ ಎಲಿಮೆಂಟ್ಸ್ ಆಗ್ಬೋದು. 3 ಅಂತೂ ಇನ್ಕ್ಲೂಡ್ ಇಲ್ಲ. 3 ಆದಮೇಲೆ ನೆಕ್ಸ್ಟ್ ಬರುವಂಥ ನ್ಯಾಚುರಲ್ ನಂಬರ್ ಏನಾಗಿರುತ್ತೆ, 4 ಆಗಿರುತ್ತೆ. 5 6 7 8 9. ಓಕೆ, ಸೊ ಇದರದ್ದು ಆನ್ಸರ್. ಇದನ್ನೇ ನಾನು ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರೀಬೇಕಂದ್ರೆ ಈ ಥರ ಡಿಫೈನ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಇಲ್ಲ, ಇದನ್ನು ಇನ್ನೊಂದು ಥರನೂ ನಾವು ಯಾವಾಗ ಬೇಕಾದ ಮೆಥಡಲ್ಲೂ ಮಾಡ್ಬೋದು. ಸೊ ಇದನ್ನೇ ನೋಡಿ, ಇದನ್ನೇ ನಾನು ಈ ಥರನೂ ಬರೀತೀನಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಇಂದ ಸ್ಟಾರ್ಟ್ ಇದೆ ಅಲ್ವಾ. ಸೊ ನಾನು ಈ ಥರ ಬರ್ತೀನಿ, 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 9 ಅಂತ ಬರೀತೀನಿ. ಈ ಥರನೂ ಬರೀಬೋದು. ಯಾಕೆಂದರೆ ಇದರ ಆನ್ಸರ್ ಕೂಡ ಅಬ್ಸರ್ವ್ ಮಾಡಿ, ಎಕ್ಸ್ ಅನ್ನೋದು ನ್ಯಾಚುರಲ್ ನಂಬರ್ ಆಗಿದೆ. ಎಸ್, ಎಲ್ಲಿಂದ ತೊಗೋಬೇಕು ನಾವು ನಂಬರು, 4 ಇಂದ ಹಿಡಿದು 9ವರೆಗೂ ಎಂಡ್ ಪಾಯಿಂಟ್ಗಳು ಇನ್ಕ್ಲೂಡ್ ಆಗಿದ್ದಾವೆ. ಸೊ 4 ಇಂದ ಸ್ಟಾರ್ಟ್ ಮಾಡಿದ್ರೆ 4 5 6 7 8 9ವರೆಗೂ ತೊಗೊಳ್ಳಿ ಅಂತ ಹೇಳಿದೆ. ಸೊ ಇದು ಇನ್ಕ್ಲೂಡ್ ಆಗಿದೆ. ಈಸ್ ಈಕ್ವಲ್ಸ್ ಟು ಸಿಂಬಲ್ ಬಂದರೆ ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಮಾಡಬೇಕು. ಸೊ ಇನ್ಕ್ಲೂಡ್ ಮಾಡಿ ಇದು ಈ ಥರ ಬರೆಯೋದಕ್ಕೆ ನಾವು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಅದನ್ನೇ ಕಂಡೀಷನ್ ಹಾಕಿ ಒಂದು ಕಂಡೀಷನಲ್ಲಿ ಬರೆಯೋದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಅಂತೀವಿ. ಇದನ್ನು ಬರೀಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಬರೀಬೇಕಾಗತ್ತೆ. ಭಾಳ ಸ್ಟೂಡೆಂಟ್ಸ್ ಇದೇ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ಒಂದೊಂದೊಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಡಿಸ್ಕಷನ್ ಮಾಡ್ತೀನಿ, ಆಗ ನಿಮಗೆ ಮತ್ತಿಷ್ಟು ಕ್ಲಿಯರಿಟಿ ಬರುತ್ತೆ. ಓಕೆ, ಎಸ್. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಫಸ್ಟ್ ಕ್ವಶನ್ ಇದೆ, ಇದೇನು ಹೇಳ್ತಾ ಇದ್ದಾರೆ ಇಲ್ಲಿ, ರೈಟ್ ದ ಸೆಟ್. ಇಲ್ಲಿ ಎಕ್ಸ್ ಸಚ್ ದ್ಯಾಟ್, ಇದಕ್ಕೆ ಎಕ್ಸ್ ಸಚ್ ದ್ಯಾಟ್ ಅಂತ ಹೇಳ್ತಾರೆ. ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಎಕ್ಸ್ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ 4. ಎರಡು ಕಂಡೀಷನ್ಸ್ಗಳಿದ್ದಾವೆ. ಇದನ್ನು ನಾವು ರೋಸ್ಟರ್ ಫಾರ್ಮ್ ಒಳಗೆ ಬರೆಯುವಂತಿದ್ದೇವೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಕೊಟ್ಟಿರುವಂಥ ರೋಸ್ಟರ್ ಫಾರ್ಮ್ ಒಳಗೆ ಕಂಡೀಷನ್ಸ್ ಏನೇನಿದೆ ಮೊದಲೇ ಅರ್ಥ ಮಾಡ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟು ರೋಸ್ಟರ್ ಫಾರ್ಮ್ ಒಳಗೆ ಕನ್ವರ್ಟ್ ಮಾಡಬೇಕಂದ್ರೆ. ಏನಿದೆ ಫಸ್ಟ್ ಒಂದು ಕಂಡೀಷನ್, ಪಾಸಿಟಿವ್ ಇಂಟೀಜರ್ ಅಂದರೆ Z+. ಕರೆಕ್ಟ್ ಅಲ್ವಾ? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪಾಸಿಟಿವ್ ಇಂಟೀಜರ್, 1 2 3 4 ಅಪ್ ಟು ಸೋ ಆನ್ ಅಪ್ ಟು ಇನ್ಫಿನಿಟಿ.
ಪಾಸಿಟಿವ್. ನೆಗೆಟಿವ್ ಅಂದರೆ ಅಗೇನ್ ನಾವು ಮೈನಸ್ ಹಾಕೊಂಡು ತೊಗೊತೀವಿ ನೆಗೆಟಿವ್ ಇನ್ಫಿನಿಟಿವರೆಗೂ. ಬಟ್ ಇಲ್ಲಿ ಪಾಸಿಟಿವ್ ಇಂಟೀಜರ್ ಹೇಳ್ತಾ ಇದ್ದಾರೆ. ಅಗೇನ್ ಇನ್ನೊಂದು ಕಂಡೀಷನ್ ಏನು ಹೇಳ್ತಾ ಇದ್ದಾರೆ ನೋಡಿ, x² ಈಸ್ ಲೆಸ್ ದ್ಯಾನ್ 40 ಅಂತ ಹೇಳ್ತಾರೆ. ನೀವೇನು ಇಂಟೀಜರ್ ತೊಗೋತಿಲ್ಲ ಅದಕ್ಕೆ ಸ್ಕ್ವೇರ್ ಮಾಡಿದ ಮೇಲೆ ಆ ವ್ಯಾಲ್ಯೂ 40ಗಿಂತಲೂ ಕಡಿಮೆ ಇರಬೇಕು. ಸೊ ಯಾವೆಲ್ಲ ವ್ಯಾಲ್ಯೂಸು ಅದನ್ನು ನಾನು ಇಲ್ಲಿ ಬರೀತೀನಿ ನೋಡಿ. ಸೆಟ್ ಎ ಈಸ್ ಈಕ್ವಲ್ಸ್ ಟು 1 ನಾನು ಇಲ್ಲಿ ಹಾಕಿದೆ ಅಂದ್ಕೊಳ್ಳಿ. 1² ಆನ್ಸರ್ 1 ಆಗುತ್ತೆ ಅಂದರೆ ಲೆಸ್ ದ್ಯಾನ್ 40 ಇದೆ, ಬರೀಬೋದು. 2 ತೊಗೊಂಡೆ ಅಂತ ಅಂದ್ಕೊಳ್ಳಿ. 2² ಆನ್ಸರ್ 4 ಆಗುತ್ತೆ, ತೊಗೋಬೋದು. 3² ಆನ್ಸರ್ 9 ಬರುತ್ತೆ. 4 ತೊಗೋಬೋದು, 16 ಆಗುತ್ತೆ. 5 ಹಾಕಿದರೆ 25, ಅಗೇನ್ ಲೆಸ್ ದ್ಯಾನ್ 40 ಇದೆ, ಬರೀಬೋದು. 6 ಹಾಕಿದರೆ 36 ಆಗುತ್ತೆ. 6² ಆನ್ಸರ್ 36, ಓಕೆ, ಅದನ್ನು ಕೂಡ ತೊಗೊಳ್ಬೋದು. 7 ತೊಗೊಂಡ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. 7² ಅಂದರೆ 49. 49 ಈಸ್ ನಾಟ್ ಲೆಸ್ ದ್ಯಾನ್ 40. ಇದು ರಾಂಗ್ ಆಗಿಬಿಡುತ್ತೆ, ಅಂದರೆ 7 ನಾವು ಇಲ್ಲಿ ತೊಗೊಳ್ಬಾರ್ದು ಅಂತ ಅರ್ಥ. ಮುಂದೆ ಯಾವುದೇ ತೊಗೊಳ್ಳಿ ಅದು ಗ್ರೇಟರ್ ದ್ಯಾನ್ 40 ಆಗುವಂಥದ್ದಾಗಿರುತ್ತೆ. ಇವಾಗ 8 ತೊಗೊಂಡಿವಿ ಅಂದರೆ ಇನ್ನೆಷ್ಟಾಗುತ್ತೆ 64, ಅಗೇನ್ ಗ್ರೇಟರ್ ದ್ಯಾನ್ 40 ಆಗುತ್ತಲ್ವಾ, ಅಂದರೆ ಇಲ್ಲಿಗೆ ನಾವು ಎಂಡ್ ಮಾಡಬೇಕು. ಈ ಥರ ಬರೆಯೋದಕ್ಕೆ ನಾವು ರೋಸ್ಟ್ ಆಫ್ ಫಾರ್ಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಕಂಡೀಷನ್ ಎರಡೂ ಅಪ್ಲೈ ಆಗಬೇಕು ಈ ಒಂದು ಕಂಡೀಷನ್. ಫಸ್ಟ್ ಹೇಳಿದ್ರು ಅವರು ಪಾಸಿಟಿವ್ ಇಂಟೀಜರ್ನೇ ತೊಗೊಂಡಿವಿ. ಅಗೇನ್ x² ಇಸ್ ಲೆಸ್ ದ್ಯಾನ್ 40 ಹೇಳಿದ್ರು, ಅದರ ಪ್ರಕಾರನೇ ಕಂಟಿನ್ಯೂ ಚೆಕ್ ಮಾಡಿದ್ವಿ. ಸೊ ಈ ಥರ ನಾವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿ ಬರೆಯೋದಾಗಿರುತ್ತೆ ರೋಸ್ಟ್ ಆಫ್ ಫಾರ್ಮ್ಗಳಿಗೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಮೊದಲಿಗೆ ನಮಗೆ ಇಂಟೀಜರ್ ಅಂದರೆ ಕ್ಲಿಯರ್ ಐಡಿಯಾ ಗೊತ್ತಿರಬೇಕು, ಆಗ ಮಾತ್ರ ನಾವು ಎಲಿಮೆಂಟ್ಸ್ಗಳನ್ನ ಬರೀಲಿಕ್ಕಾಗೋದು. ಇಂಟೀಜರ್ಸು, ನ್ಯಾಚುರಲ್ ನಂಬರ್ಸು, ರಿಯಲ್ ನಂಬರ್ ಅಂದ್ರೇನು, ಇರ್ಯಾಷನಲ್ ನಂಬರ್ ಅಂದ್ರೇನು, ಇವೆಲ್ಲ ಗೊತ್ತಿದ್ದರೆ ಮಾತ್ರ ಸ್ವಲ್ಪ ಕ್ವಶನ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಏನಿದೆ ನೋಡಿ, ಇಲ್ಲಿ ರೋಸ್ಟ್ ಆಫ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಸೆಟ್ ಬಿಲ್ಡ್ ಆಫ್ ಫಾರ್ಮಳಿಗೆ ಬರೀಬೇಕು. ಓಕೆ, ಸೊ ಏನು ಕೊಟ್ಟಿದ್ದಾರೆ ಸೆಟ್ ಎ ಇಲ್ಲಿ ಏನ ಕೊಟ್ಟಿರುವಂಥದ್ದು ಇಲ್ಲಿ 1, 4, 9, 16, 25 ಸೋ ಆನ್ ಅಪ್ ಟು ಅಂತ ಹೇಳ್ತಾರೆ. ಸೋ ಆನ್ ಅಪ್ ಟು ಅಂದರೆ ಇದೇನಾಗಿದೆ, ಎಂಡ್ ಇಲ್ಲ ಇದು. ಓಕೆ, ಇನ್ಫೈನೈಟ್ವರೆಗೆ ಇದೇ ಥರ ಕಂಟಿನ್ಯೂ ಆಗ್ತಾ ಇದೆ. ಸೊ ಇಲ್ಲಿ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಫಸ್ಟ್ ಎಕ್ಸ್ ಸಸ್ ದ್ಯಾಟ್ ಅಂತಲೇ ಬರೀತೀವಾ. ಓಕೆ, ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಏನಾಗಬೇಕು ಅಂತ ಹೇಳ್ತಾರೆ. ಫಸ್ಟ್ 1 ಇದೆ, ಅದಾದಮೇಲೆ 4 ಬಂದಿದೆ, ಅಂದರೆ 1² ಮಾಡಿದರೆ 1 ಬರುತ್ತೆ. ಅಗೇನ್ 2² ಮಾಡಿದರೆ 4 ಬರುತ್ತೆ. 3² ಮಾಡಿದರೆ 9 ಬರುತ್ತೆ. 4² ಮಾಡಿದರೆ 16, 5² ಅಂದರೆ ಎಲ್ಲ ನ್ಯಾಚುರಲ್ ನಂಬರ್ದು ಸ್ಕ್ವೇರ್ ಆನ್ಸರ್ ಇಟ್ಟಿದ್ದಾರೆ ಇಲ್ಲಿ. ಓಕೆ, ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಅಥವಾ ಎಕ್ಸ್ ಇಸ್ ಅ ಸ್ಕ್ವೇರ್ಸ್ ಆಫ್ ಅ ನ್ಯಾಚುರಲ್ ನಂಬರ್, ಈ ಥರನೂ ಬರೀಬಹುದು ಸೆಟ್ ಬಿಲ್ಡ್ ಆಫ್ ಫಾರ್ಮ್. ಏನಂತ, ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಅ ಸ್ಕ್ವೇರ್ಸ್ ಆಫ್ ಅ ನ್ಯಾಚುರಲ್ ನಂಬರ್, ಈ ಥರನಾದ್ರೂ ಬರೀರಿ. ಇಲ್ಲ ಅಂತಂದರೆ ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು n². ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು n². ಈ n ವ್ಯಾಲ್ಯೂನ ನೀವು ತಗೋಬೇಕು ನ್ಯಾಚುರಲ್ ನಂಬರಿಂದ. ಇದು ಕೂಡ ಕರೆಕ್ಟ್ ಆಗುತ್ತೆ. ಅಂದರೆ ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1ಇಂದ. 1² 1 ಹಾಕಿದ್ವಿ, 1² ಆನ್ಸರ್ ಎಕ್ಸ್ ಬರುತ್ತೆ. ಅಗೇನ್ 2 ಹಾಕ್ತೀವಿ, 2² ಆನ್ಸರ್ 4 ಬರುತ್ತೆ. ಅಂದರೆ ಈ ಥರ ನಾವು ಕೂಡ ರಿಪ್ರೆಸೆಂಟ್ ಮಾಡ್ಬೋದು ಸೆಟ್ ಬಿಲ್ಡ್ ಆಫ್ ಫಾರ್ಮ್ಗೆ ಈಸಿಯೆಸ್ಟ್ ವೇಯಲ್ಲಿ. ಅರ್ಥ ಆಗ್ತಾ ಇದೆ ಅಲ್ವಾ? ಇಲ್ಲಾಂದರೆ ಸ್ಕ್ವೇರ್ಸ್ ಆಫ್ ಅ ನ್ಯಾಚುರಲ್ ನಂಬರ್ ಈ ಥರನೂ ಬರೆದ್ರು ಕೂಡ ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಸ್ಕ್ವೇರ್ಸ್ ಆಫ್ ಅ ನ್ಯಾಚುರಲ್ ನಂಬರ್ ಈ ಥರನೂ ಬರೀಬೋದು. ಇನ್ನು ನೆಕ್ಸ್ಟ್ ಒನ್ ಕ್ವಶನ್. ಇಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 1/2, 2/3, 3/4 ಸೋ ಆನ್ ಇಲ್ಲೊಂದಿಷ್ಟು ರಿಸಲ್ಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 6/7 ಇನ್ ದ ಸೆಟ್ ಬಿಲ್ಡ್ ಆಫ್ ಫಾರ್ಮ್ ಒಳಗೆ ಬರೀಬೇಕು. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಬರೀಬೇಕು ಸ್ಟೂಡೆಂಟ್ಸ್. ಇಲ್ಲೇನು ಕೊಟ್ಟಿದ್ದಾರೆ ಸೆಟ್ ಎಲ್ಲಿ 1/2, 2/3, 3/4, 4/5, 5/6, 6/7. ಓಕೆ, ಈ ಥರ ಇದೆ ಕಂಡೀಷನ್. ಓಕೆ, ಸೊ ನಾನಿಲ್ಲಿ ಯಾವ ಥರ ತೊಗೊಂಡ್ರೆ ಒಂದು ಕಂಡೀಷನ್ ತೊಗೋತಾ ಇದ್ದೀನಿ. ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅವಾಗಲೇ n² ಅಂತ ಬರೆದ್ವಿ. ಸೊ ಇವಾಗ ನಾನು ಇಲ್ಲಿ ಏನಂತ ತೊಗೋಬೋದು, n/2 ಬರದೆ ಅಥವಾ ಈ ಒಂದು ಕಂಡೀಷನ್ ಈ ಒಂದು ಕಂಡೀಷನ್ ಎಲ್ಲ ಕಂಡೀಷನ್ಗೂ ಸ್ಯಾಟಿಸ್ಫೈ ಆಗಬೇಕು, ಆ ಥರ ಒಂದು ಕಂಡೀಷನ್ ತೊಗೋಬೇಕು ಇವಾಗ ನಾವು. ಸೊ ಏನು ತೊಗೊಂಡ್ರೆ ನಮಗೆ ಇಲ್ಲಿ ಆನ್ಸರ್ ಕರೆಕ್ಟ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಓಕೆ, ಸೊ ಇವಾಗ ನಾನು ಇಲ್ಲಿ ಏನು ತೊಗೋತಾ ಇದ್ದೀನಿ ಅಂದರೆ n/n+1 ಅಂತ ತೊಗೋತೀನಿ. ಯಾಕೆಂದರೆ ಮೇಲ್ಗಡೆ ಇರೋದು ತೆಳಗಡೆ ಇರೋದಕ್ಕೆ +1 ಮಾಡಿದ್ಮೇಲೆ ತೆಳಗಡೆ ಆನ್ಸರ್ ಬರುತ್ತೆ, ಇದಕ್ಕೂ +1 ಮಾಡಿದ್ಮೇಲೆ ತೆಳಗಡೆ ಆನ್ಸರ್ ಬರ್ತಾ ಇದೆ. ಸೊ ಕಾಮನ್ ಆಗಿ ಎಲ್ಲ ಕಡೆಯೂ ಸೇಮ್ ಇದೆ ಅಲ್ವಾ ಕಂಡೀಷನು. 6ಗೆ +1 ಮಾಡಿದ್ರೆ 7 ಬರುತ್ತೆ. ಹಾಗಾಗಿ ನಾನೇನು ಮಾಡಿದ್ರೆ ಮೇಲ್ಗಡೆ ಏನಿದ್ರೆ ಅದಕ್ಕೆ n+1 ಮಾಡಿದ್ರೆ ತೆಳಗಡೆ ಆನ್ಸರ್ ಬರುತ್ತೆ. ಬಟ್ ಇಷ್ಟು ಮಾಡಿದ್ರೆ ಎಂಡ್ವರೆಗೂ ಎಲ್ಲಿವರೆಗೂ ಇದೆ 6ವರೆಗೂ ಇದೆ ಅಲ್ವಾ. ಸೊ ಅದರ ಸಲುವಾಗಿ ನಾವು ಇಲ್ಲಿ ಒಂದು ಕಂಡೀಷನ್ ಹಾಕೋಬೇಕು. ಫಸ್ಟು n ಈಸ್ ಅ ನ್ಯಾಚುರಲ್ ನಂಬರ್ ತೊಗೋಬೇಕು ಆ್ಯಂಡ್ ಒನ್ ಮೋರ್ ಕಂಡೀಷನ್ n ಈಸ್ ಲೆಸ್ ದ್ಯಾನ್ 7 ಈ ಥರ ಬರೀಬೇಕು ಸ್ಟೂಡೆಂಟ್ಸ್. ಲೆಸ್ ದ್ಯಾನ್ 7 ಅಂದರೆ ಏನಾಗಿಬಿಡ್ತು, 6 1 2 3 4 5 6ವರೆಗೂ ಮಾತ್ರ ತೊಗೋಬೇಕು. 6 ಇಲ್ಲಿ 7 ಒಂದು ಇದೆಯಲ್ಲ, 6 ಹಾಕಿದ ಮೇಲೆ ಆನ್ಸರ್ 7 ಬರುತ್ತಲ್ವ ಅಲ್ಲಿ. ಓಕೆ, ಸೊ ಕಂಡೀಷನ್ ಅದು ಇರೋದು n ತೊಗೊಳ್ಳುವಂಥ ಕಂಡೀಷನ್ 6ವರೆಗೂ ಮಾತ್ರ. 6 ತೊಗೊಂಡ ಮೇಲೆ ಆಟೋಮೆಟಿಕ್ಲಿ ತೆಳಗಡೆ ಆನ್ಸರ್ 7 ಬಂದೇ ಬರುತ್ತೆ. ಓಕೆ, ಸೊ ಇದು ಕೊಟ್ಟಿಲ್ಲ ಅಂತಲೇ ಅನ್ಕೊಳ್ಳೋಣ. ಇವಾಗ ನೋಡಿ n ವ್ಯಾಲ್ಯೂ ಏನು ತೊಗೋಬೇಕಂತ ಬಂದಂಗೆ ಆಯ್ತು. ಇವಾಗ n ವ್ಯಾಲ್ಯೂ ನ್ಯಾಚುರಲ್ ನಂಬರ್ ತೊಗೋಬೇಕು. 1 2 3 4 5 6 ಇಲ್ಲಿವರೆಗೂ ತೊಗೋಬೇಕು. 7 ಅಂತ ತೊಗೊಳಕ್ಕೆ ಬರಲ್ಲ. ಓಕೆ, ಒಂದೊಂದು ವ್ಯಾಲ್ಯೂ ಹಾಕ್ತಾ ಹೋಗೋಣ, ಆನ್ಸರ್ ಬರುತ್ತಾ ಎಲ್ಲ ಚೆಕ್ ಮಾಡಿ. ಓಕೆ, n ವ್ಯಾಲ್ಯೂ 1 ಹಾಕಿದ್ದೀವಿ. 1 ಡಿವೈಡ್ ಬೈ 1 + 1 2
ಫಸ್ಟ್ ಒನ್ ಆನ್ಸರ್ ಬಂತು. ಸೊ 2 ಹಾಕಿದರೆ 2 ಡಿವೈಡ್ ಬೈ 3 ಬರುತ್ತೆ. 3 ಹಾಕಿದರೆ 3/4 ಬರುತ್ತೆ. 4 ಹಾಕಿದರೆ 4 + 1 5 ಬರುತ್ತೆ. 5 ಹಾಕಿದರೆ 6 ಬರುತ್ತೆ. 6 ಹಾಕಿದ್ವಿ ಅಂತ ಅಂದ್ಕೊಳ್ಳಿ, 6 ಡಿವೈಡ್ ಬೈ 6 + 1 7 ಬರುತ್ತೆ. ನೆಕ್ಸ್ಟ್ ಹಾಕೋ ವ್ಯಾಲ್ಯೂ ಇಲ್ಲ. ಸೊ ಒಂದಲ್ವಾ ಆಗಿನ ಕ್ವಶನ್ನು. ಸೊ ಈ ಥರ ಕ್ರಾಸ್ ವೈಸ್ ಕೂಡ ಚೆಕ್ ಮಾಡಬೇಕು. ನೀವು ಬರೆಯುವಂಥ ಕಂಡೀಷನ್ ಎಲ್ಲ ಕ್ವಶನ್ಗೂ ಸ್ಯಾಟಿಸ್ಫೈ ಆಗಬೇಕು, ಎಲ್ಲ ಎಲಿಮೆಂಟ್ಗೂ ಸ್ಯಾಟಿಸ್ಫೈ ಆದರೆ ಅದಕ್ಕೆ ನಾವು ಸೆಟ್ ಬಿಲ್ಡ್ ಫಾರ್ಮ್ ಕರೆಕ್ಟ್ ಆಗಿದೆ ಅಂತ ಹೇಳಿಕ್ಕೆ ಬರುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ವಾ? ಇವೆಲ್ಲ ಕೇಳಿದ್ರೆ ಸಿಂಪ್ಲಿ 1 ಮಾರ್ಕ್ಸಲ್ಲಿ ಕೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇನ್ನು ಒಂದು ಎಕ್ಸಾಂಪಲ್ ಇದೆ ಇಲ್ಲಿ, ಮ್ಯಾಚ್ ದ ಫಾಲೋಯಿಂಗ್ ಆಫ್ ದ ಸೆಟ್ಸ್. ಇನ್ನೊಂದಿಷ್ಟು ರೋಸ್ಟರ್ ಫಾರ್ಮ್ಗೆ ಕೊಟ್ಟಿದ್ದಾರೆ, ಇಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಕೊಟ್ಟಿದ್ದಾರೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ. ಇಲ್ಲಿ ನಾವೇನು ಮಾಡ್ಕೋಬೇಕು, ಮ್ಯಾಚ್ ಮಾಡಿ ಬರೀಬೇಕಾಗಿರುವಂಥದ್ದು. ಫಸ್ಟ್ ಒನ್ ನೋಡಿ, ಇಲ್ಲಿ ಏನಿದೆ P, R, I ಅಂತ ಇಲ್ಲಿದೆ. ಓಕೆ, ಈ ಒಂದು ರಿಸಲ್ಟು ಯಾವ ಒಂದು ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ದ ಲೆಟರ್ ಆಫ್ ದ ವರ್ಡ್ ಪ್ರಿನ್ಸಿಪಲ್ ಅಂತ ಇದೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ಇಲ್ಲಿ ಒಂದು ರಿಸಲ್ಟ್ ರಿಪೀಟೆಡ್ ಆಗಿದೆ. ಯಾವುದು ಐ, ಇಲ್ಲಿ ಒಂದು ಸತಿ ರಿಪೀಟೆಡ್ ಆಗಿದೆ, ಇಲ್ಲೊಂದು ಸತಿ ರಿಪೀಟೆಡ್ ಆಗಿದೆ. ಬಟ್ ಇಲ್ಲಿ ಅವ್ರು ಕೊಟ್ಟಿರುವಂಥದ್ದು ಜಸ್ಟ್ ಒಂದೇ ಐನ ಕೊಟ್ಟಿರ್ತಾರೆ. ಸೊ ಆ ಥರ ಬರೀಬಹುದು, ಯಾಕಂದರೆ ಇದು ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಕಂಪ್ಲೀಟ್ ವರ್ಡ್ ಬರೆಯೋದು. ಇದನ್ನೇ ನಾನು ರೋಸ್ಟರ್ ಫಾರ್ಮ್ ಒಳಗೆ ಏನಾದರೂ ಬರೆದ್ರೆ ಇದನ್ನು ನಾನು ಜಸ್ಟ್ ಒಂದೊಂದೇ ಲೆಟರ್ ಬರೀತಾ ಹೋಗಬೇಕು. ರಿಪೀಟೆಡ್ನ ವಾಪಸ್ ಬರೆಯುವಂಥ ಚಾನ್ಸಸ್ ಇರೋದಿಲ್ಲ, ಬರೆಯುವಂಥ ನೆಸೆಸಿಟಿ ಇರೋದಿಲ್ಲ. ರಿಪೀಟ್ ಬರೆದ್ರೆ ಅದ್ರ ಮೀನಿಂಗ್ ನೋಡಿ, ಇಲ್ಲಿ P ಆಗಿದೆ, ಮತ್ತೆ P ಬರೆಯೋ ಜರೂರಿಲ್ಲ, ಇಲ್ಲಿ ಮತ್ತೆ A ಬರ್ಕೋಬೇಕು, ಅಗೇನ್ L, ಇದಾಗಿರುತ್ತೆ ಆನ್ಸರ್. ಓಕೆ, ಸೊ ಅದು ಎಲ್ಲಿದೆ, ಆಪ್ಷನ್ ಫಸ್ಟಲ್ಲಿದೆ, ಅಂದರೆ ಇದು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಆಯ್ತಲ್ವಾ? ಫಸ್ಟ್ ಒನ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಒನ್ 0 ಮಾತ್ರ ಇರುವಂಥದ್ದು. 0 ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಚೆಕ್ ಮಾಡೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಎ ಡಿವೈಸರ್ ಆಫ್ 18 ಅಂತ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಒನ್. ಎಕ್ಸ್ ಅನ್ನೋದು ಪಾಸಿಟಿವ್ ಇಂಟೀಜರ್ ಆಗಿದೆ, ಅಗೇನ್ ಡಿವೈಸರ್ ಆಫ್ 18. ಡಿವೈಸರ್ ಆಫ್ 18 ಯಾವೆಲ್ಲ ಆಗ್ಬೋದು ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ 1 ಆಗುತ್ತೆ, 2 ಆಗುತ್ತೆ, 3 ಆಗುತ್ತೆ, 6, 9 ಕೂಡ ಆಗುತ್ತೆ ಡಿವೈಸರು 18. ಸೊ ಅಂದರೆ ಈ ಒಂದು ರಿಸಲ್ಟು ಥರ್ಡ್ಗೆ ರಿಸಲ್ಟ್ಗೆ ಕನೆಕ್ಟ್ ಆಗಿದೆ, ಫಸ್ಟ್ ಒನ್ನು ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇನ್ನು 0 ಒಂದಿದೆಯಲ್ವಾ, ಇದನ್ನು ನೋಡ್ಕೋಬೇಕು ನಾವು. ಸೆಕೆಂಡ್ ಒನ್ ಏನಿದೆ ನೋಡಿ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಇಂಟೀಜರ್ ಅಂತ ಹೇಳ್ತಾರೆ. x² - 9, ಇದನ್ನು ಸಿಂಪ್ಲಿಫೈ ಮಾಡೋಣ. x² - 9 = 0. x² 9 ಈ ಕಡೆ ಬಂದರೆ +9 ಆಗುತ್ತೆ. x = +or -3 ಬರುತ್ತಲ್ವಾ? ಓಕೆ, ಸೊ +or-3 ಆನ್ಸರ್ ಬಂದಿದೆ ಅಂದರೆ ಅದೆಲ್ಲಿದೆ, 4th ಅಲ್ಲ ಆಗುತ್ತೆ. ಸೊ ಇದು 4th ಡಿಗೆ ಕನೆಕ್ಟ್ ಆಯಿತು. ಇನ್ನು ಉಳಿದಿರೋದು ಈ ಒಂದು ರಿಸಲ್ಟು, ಎಕ್ಸ್ ಈಸ್ ಆ್ಯನ್ ಇಂಟೀಜರ್ x + 1. ಓಕೆ, x + 1 = 1 ಅಂತ ಹೇಳ್ತಾರೆ. 1 ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ, -1 ಆಗುತ್ತೆ. 1 + 1 0 ಆಯಿತು. ಅಂದರೆ 0 ಅನ್ನೋದು ಈ ಒಂದು ರಿಸಲ್ಟ್ ಕನೆಕ್ಟ್ ಆಗಿರುವಂಥದ್ದು ಸಿಗೆ. ಅರ್ಥ ಆಯ್ತಲ್ವಾ? ಸೊ ಈ ಆನ್ಸರ್ ಈ ಥರ ಮ್ಯಾಚ್ ಮಾಡಿ ಬರೀಬೇಕು. ಇದು ರೋಸ್ಟರ್ ಫಾರ್ಮ್ ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಿ ಸೆಟ್ ಬಿಲ್ಡರ್ ಫಾರ್ಮ್ನ ಸಾಲ್ವ್ ಮಾಡೋದಾಗಿರುತ್ತೆ. ಸೊ ಒಂದೊಂದು ಸತಿ ಚೆಕ್ ಮಾಡ್ತಾ ಹೋಗಿ ಫ್ರೆಂಡ್. ಫಸ್ಟ್ ಆನ್ಸರ್ ಇದಾಗಿದೆ, ಇದು ಫಸ್ಟ್ ಒನ್ ಆನ್ಸರ್ ಇಲ್ಲಿ ಬರೀತಾ ಇದೆ ನೋಡಿ, ಇದು ಫಸ್ಟ್ ರಿಸಲ್ಟ್ ಇದೆ. ಅಗೇನ್ ಇದ್ದದ್ದು ಸೆಕೆಂಡ್ ಆನ್ಸರ್ ಇಲ್ಲಿದೆ, ಇದು ಸೆಕೆಂಡ್ ಆನ್ಸರ್ ಆಗಿದೆ. ಇನ್ನು ಥರ್ಡ್ ಇದು ಯಾವುದಿದೆ, 4th ರಿಸಲ್ಟ್ ಇಲ್ಲಿದೆ ನೋಡಿ, 4th ಕನೆಕ್ಟ್ ಆಗಿರುವಂಥದ್ದು. ಅಗೇನ್ ಫಸ್ಟ್ ಒನ್ ಕನೆಕ್ಟ್ ಆಗಿರುವಂಥದ್ದು ಥರ್ಡ್ಗೆ, ಇದು ಥರ್ಡ್. ಅರ್ಥ ಆಯ್ತಲ್ವ? ಇವೆಲ್ಲನೂ ಸಾಲ್ವ್ಡ್ ಎಕ್ಸಾಂಪಲಲ್ಲಿ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾನು ಎಕ್ಸಸೈಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಇಂದು 1.1 ಎಕ್ಸಸೈಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ಈ ಒಂದು ಎಕ್ಸಸೈಸ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ 1.1ನಲ್ಲಿ ಬರುವಂಥ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಟ್ಸ್ (?) ಅಥವಾ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಈ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಯಾವುದು ಸೆಟ್ ಆಗುತ್ತೆ, ಯಾವುದು ಸೆಟ್ ಆಗೋದಿಲ್ಲ ಅಂತ ಚೆಕ್ ಮಾಡಿ ಅಂತ ಹೇಳಿ. ಫಸ್ಟ್ ಒನ್ ಏನು ಹೇಳಿದೆ ನೋಡಿ, ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಅ ಇಯರ್ ಬೀಯಿಂಗ್ ವಿತ್ ದ ಲೆಟರ್ J. ಓಕೆ, ಇದು ಸೆಟ್ ಆಬ್ವಿಯಸ್ಲಿ ಆಗಿ ಆಗುತ್ತೆ. ಅವ್ರು ಏನು ಹೇಳ್ತಾರೆ, ನೀವು ಏನು ಬರಿತಾ ಇದ್ರಲ್ಲ ಮಂತು, ಅದು ಸ್ಟಾರ್ಟ್ ವಿತ್ J ಇಂದ ಸ್ಟಾರ್ಟ್ ಆಗ್ಬೋದು. ಯಾವೆಲ್ಲ ಆಗ್ಬೋದು, ಏನಾಗುತ್ತೆ, ಇದಂತೂ ಮೊದಲಿಗೆ ಸೆಟ್ ಆಗುತ್ತೆ, ಡಿಫೈನ್ ಆಗುತ್ತೆ. ನಾನು A = ಬರೀತೀನಿ. ಯಾವುದರಿಂದ ಸ್ಟಾರ್ಟ್ ಮಾಡ್ಬೋದು, ಜನವರಿ ಅಂತ ಬರಿಬೋದಾ, ಅಗೇನ್ ಜೂನ್ ಬರಿಬೋದು, ಜುಲೈ ಬರಿಬೋದು. ಓಕೆ, ಈ ಥರ ಬರಿಬೋದು. ಇದು ಡಿಫೈನ್ ಇದೆ ಅಲ್ವಾ ಸ್ಟೂಡೆಂಟ್ಸ್, ಯಾರೇ ಬರೋದು ಇದನ್ನ ಏನು ಬರಿಬೋದಲ್ವಾ. ಸೊ ಹಾಗಾಗಿ ಇದೇನಾಗಿದೆ, ಸೆಟ್ ಆಗಿದೆ ಫಸ್ಟ್ ಒನ್. ನೆಕ್ಸ್ಟ್ ಒನ್ ಸೆಕೆಂಡ್ ಕ್ವಶನ್ ಏನು, ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಬ್ಯಾಟ್ಸ್ಮನ್. ಮೋಸ್ಟ್ ವರ್ಡ್ ಬಂದರೆ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು, ಇದು ಏನಾಗಿದೆ, ಸೆಟ್ ಆಗಿರೋದಿಲ್ಲ. ಯಾಕೆಂದರೆ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ ಅಂತ ಹೇಳ್ತಾರೆ ನೋಡಿಲಿ, 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ ಆಫ್ ಇಂಡಿಯಾ. ಸೊ ನನ್ನ ಪ್ರಕಾರ ಟ್ಯಾಲೆಂಟೆಡ್ ರೈಟರ್ಸ್ ಬೇರೆ ಆಗ್ಬೋದು, ಒಪಿನಿಯನ್ ನಿಮ್ಮ ಪ್ರಕಾರ ಬೇರೆ ಆಗ್ಬೋದು, ಇನ್ನೊಬ್ಬ ಪ್ರಕಾರ ಬೇರೆ ಆಗುತ್ತೆ, ಅದು ವೆಲ್ ಡಿಫೈನ್ ಆಗೋದಿಲ್ಲ. ಸೊ ಹಾಗಾಗಿ ಇದೇನಾಗಿದೆ, ಸೆಟ್ ಆಗಿಲ್ಲ. ಅರ್ಥ ಆಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಇನ್ನು ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಒನ್ ಹೇಳ್ತಾ ಇದೆ, ಎ ಟೀಮ್ ಆಫ್ 11 ಬೆಸ್ಟ್ ಬ್ಯಾಟ್ಸ್ಮನ್. ಅಗೇನ್ ಬೆಸ್ಟ್ ವರ್ಡ್ ಬಂದರೆ ಮುಗೀತು, ಇದು ಕೂಡ ಏನಾಗಿದೆ,
ಸೆಟ್ ಆಗಿಲ್ಲ ಸ್ಟೂಡೆಂಟ್ಸ್. ಬೆಸ್ಟ್ ಬ್ಯಾಟ್ಸ್ಮನ್ ಅಂತಂದರೆ ಅಗೇನ್ ನನ್ನ ಪ್ರಕಾರ ಬೇರೆ ಬೇರೆ ಒಪಿನಿಯನ್ ಆಗುತ್ತೆ ಅಂತ ನಾನು ನಿಮ್ಗೆ ಅಲ್ಲಿ ಹೇಳಿದೆ. ನನಗೆ ಸಚಿನ್ ತೆಂಡೂಲ್ಕರ್ ಬೆಸ್ಟ್ ಬ್ಯಾಟ್ಸ್ಮನ್ ಆದರೆ ನಿಮಗೆ ವಿರಾಟ್ ಕೊಹ್ಲಿ ಆಗ್ಬೋದು, ಇನ್ನೊಬ್ಬರಿಗೆ ಧೋನಿ ಆಗ್ಬೋದು. ಸೊ ಈ ಥರ ಬೇರೆ ಬೇರೆ ಸೆಟ್ ಆಗುತ್ತೆ. ಸೊ ಹಾಗಾಗಿ ಒಪಿನಿಯನ್ ಬೇರೆ ಆಗೋದ್ರಿಂದ ಇದು ಡಿಫೈನ್ ಆಗೋದಿಲ್ಲ, ಇದು ಸೆಟ್ ಆಗೋದಿಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಅಂತ ಹೇಳ್ತಾರೆ. ಇದು ಸೆಟ್ ಆಗಿದೆ. ಹೇಗೆ? ಇವಾಗ ನೋಡಿ ನಮ್ದೊಂದು ಕ್ಲಾಸ್ ಇದೆ ಅಂದ್ಕೊಳ್ಳೋ, ಅಲ್ಲಿ ಎಷ್ಟು ಬಾಯ್ಸ್ ಇದ್ದಾರೆ, ಕಲೆಕ್ಷನ್ ಆಫ್ ಆಲ್ ದ ಬಾಯ್ಸ್ 7 ಬಾಯ್ಸು 5 6 7. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ 6 ಸ್ಟೂಡೆಂಟ್ಸ್ ಇದ್ದಾರೆ ಈ ಒಂದು ಕ್ಲಾಸಲ್ಲಿ ಬಾಯ್ಸಲ್ಲಿ. ಸೊ ಯಾರೇ ಬಂದು ಕೌಂಟ್ ಮಾಡಿದ್ರೆ ಅದು 6 ಇರುತ್ತಲ್ವಾ. ಸೊ ನಮ್ಮ ಕ್ಲಾಸಿಂದ ನಾವು ಕನ್ಸಿಡರ್ ಮಾಡಿದ್ರೆ ಅದು 6 ಆಗುವಂಥದ್ದು, 7 ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಅದು ಡಿಫೈನ್ ಆಗಿದೆ, ಅಂದರೆ ಇದಕ್ಕೆ ನಾವು ಸೆಟ್ ಅಂತ ಕರಿತೀವಿ. ಇದು ಸೆಟ್ ಆಗಿದೆ. ನೆಕ್ಸ್ಟು ಇನ್ನು 5th ಒನ್, ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 100. ಆಬ್ವಿಯಸ್ಲಿ ಇದು ಕೂಡ ಸೆಟ್ ಆಗಿದೆ. ಯಾಕಂದರೆ ನ್ಯಾಚುರಲ್ ನಂಬರ್ ಡಿಫೈನ್ ಆಗಿರುವಂಥದ್ದು ಏನು ಹೇಳ್ತಾ ಇರೋರು, ಲೆಸ್ ದ್ಯಾನ್ 100ವರೆಗೂ ಬರೀರಿ. 1 2 3 ಸೋ ಆನ್ ಅಪ್ ಟು ಲೆಸ್ ದ್ಯಾನ್ 100 ಅಂತಂದರೆ ಎಲ್ಲಿವರೆಗೂ ಆಗುತ್ತೆ, 99ವರೆಗೂ ಬರೀತೀರಾ. ಕರೆಕ್ಟಾ? ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 100, 100ಗಿಂತಲೂ ಕಡಿಮೆ ಎಲ್ಲಿವರೆಗೂ ಆಗುತ್ತೆ, 99 ಆಗುತ್ತೆ. ಸೊ ಇದು ಯಾರೇ ಬರೆದ್ರು ಇದೇ ಥರನಾಗಿ ಬರೀಬೇಕು, ಇಷ್ಟೇ ಬರೀಬೇಕು. ಸೊ ಹಾಗಾಗಿ ಇದು ವೆಲ್ ಡಿಫೈನ್ ಆಗಿರೋದ್ರಿಂದ ಇದು ಏನಾಗುತ್ತೆ, ಸೆಟ್ ಆಗುತ್ತೆ. ನೆಕ್ಸ್ಟ್ ಒನ್, ಎ ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟನ್ ಬೈ ಏನಿದೆ, ರಿಟನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ ಚಂದ್ ಅಂತ ಹೇಳ್ತಾರೆ. ಸೊ ಇದು ಕಲೆಕ್ಷನ್ ಅನ್ನೋ ವರ್ಡ್ ಏನಾಗಿರುತ್ತೆ, ಸೆಟ್ ಆಗಿರುತ್ತೆ. ಯಾಕಂದರೆ ಕಲೆಕ್ಷನ್ ಮಾಡಿ ಎಲ್ಲರೂ ಬರೆದ್ರೆ ಅವರು ಇವಾಗ ಎಷ್ಟು ಬರೆದಿದ್ದಾರೆ ಅವೆಲ್ಲನೂ ರೈಟರ್ ಬರೆದಿರುವಂಥದ್ದನ್ನು ಕಲೆಕ್ಟ್ ಮಾಡಿ ಬರೆದ್ರೆ ಅದು ಏನಾಗಿರುತ್ತೆ, ಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 4, ದ ಕಲೆಕ್ಷನ್ ಆಫ್ ಆಲ್ ಇವನ್ ಇಂಟೀಜರ್. ಆಬ್ವಿಯಸ್ಲಿ ಇದು ಕೂಡ ಸೆಟ್ ಆಗಿದೆ. ಇವನ್ ಇಂಟೀಜರ್ ಯಾರೇ ಬರೆದ್ರು ಅದು ಏನಾಗಿರುತ್ತೆ, ಡಿಫೈನ್ ಆಗಿರುತ್ತೆ. ಇವನ್ ಇಂಟೀಜರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 2 4 6 ಈ ಥರ ಬರಿತೀವಲ್ವಾ. ಸೊ ಹಾಗಾಗಿ ಇದು ಕೂಡ ಏನೋ ಸೆಟ್ ಆಗಿದೆ. ನೆಕ್ಸ್ಟ್ ಒನ್, ದ ಕಲೆಕ್ಷನ್ ಆಫ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್ ಅಂತ ಹೇಳ್ತಾರೆ. ದ ಕಲೆಕ್ಷನ್ ಆಫ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್ ಅಂದರೆ ಇದು ಏನಾಗಿರುತ್ತೆ, ಕಲೆಕ್ಷನ್ ವರ್ಡ್ ಯಾವಾಗಲೂ ಸೆಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕಲೆಕ್ಷನ್ ಮಾಡಿ ಬರೆದ್ರೆ ಅದೇನಾಗಿರುತ್ತೆ, ಸೊ ಆಬ್ವಿಯಸ್ಲಿ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಕ್ವಶನ್ ನೋಡಿ, ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಎನಿಮಲ್. ನಾನು ಹೇಳಿದೆ ನಿಮಗೆ ಮೋಸ್ಟ್ ವರ್ಡ್ ಬಂದರೆ ಅದು ಯಾವುದೇ ಕಾರಣಕ್ಕಾಗಲ್ಲ. ನೋಡಿ ಏನು ಕಂಡೀಷನ್ ಇದೆ, ಮೋಸ್ಟ್ ಡೇಂಜರಸ್ ಎನಿಮಲ್ ಅಂತ ಹೇಳ್ತಾರೆ. ಓಕೆ, ಇವಾಗ ನನ್ನ ಪ್ರಕಾರ ನಾನು ಬರಿತಾ ಹೋದರೆ ಲಯನ್ ಈ ಥರ ನಾನು ಬರಿತಾ ಹೋದರೆ, ಕೆಲವೊಬ್ರಿಗೆ ಏನಾಗುತ್ತೆ ಕಾಕ್ರೋಚ್ ನೋಡಿದ್ರು ಕೂಡ ಅದು ಕೂಡ ಏನು ಅನಿಸ್ಬಿಡುತ್ತೆ, ಡೇಂಜರಸ್ ಎನಿಮಲ್ ಅಂತಲೇ ಬರೀತೀರಾ. ಸೊ ಹಾಗಾಗಿ ಇದು ಒಪಿನಿಯನ್ ಬೇರೆ ಬೇರೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಏನಾಗಿದೆ, ಸೆಟ್ ಆಗಿಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಕ್ವಶನ್ ನೋಡಿ, ಸೆಕೆಂಡ್ ಒನ್ ಏನಿದೆ, ಇಲ್ಲಿ ಸೆಟ್ ಏ ಕೊಟ್ಟಿದ್ದಾರೆ, 1 2 3 4 5 6 ಇದೆ. ಇನ್ಸರ್ಟ್ ದ ಅಪ್ರಾಕ್ಸಿಮೇಟ್ ಸಿಂಬಲ್ ಬಿಲಾಂಗ್ಸ್ ಟು ಅಥವಾ ನಾಟ್ ಬಿಲಾಂಗ್ಸ್ ಟು. ಇದು ನಿಮ್ಗೆ ಗೊತ್ತಿರಬೇಕು, ಇದು ಬಿಲಾಂಗ್ಸ್ ಟು ಸಿಂಬಲ್ ಆಗಿರುತ್ತೆ, ಇದು ಏನಾಗಿರುತ್ತೆ, ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಗೊತ್ತಿದ್ರೆ ಮಾತ್ರ ನಾವು ಈಸಿಯಾಗಿ ಕರೆಕ್ಟಾಗಿ ಫಿಲಪ್ ಮಾಡ್ಲಿಕ್ಕೆ ಬರುವಂಥದ್ದು. ಇದಕ್ಕೆ ಬಿಲಾಂಗ್ಸ್ ಟು ಅಂತಂದರೆ ಏನಪ್ಪ ಅಂತಂದರೆ, ಇವಾಗ ನಾನಿಲ್ಲಿ 2 ಅಂತ ಬರದೆ ಅಂತ ಅಂದ್ಕೊಳ್ಳಿ, 2 ಈಸ್ ಬಿಲಾಂಗ್ಸ್ ಟು ಎ ಅಂದರೆ 2 ಎ ಸೆಟ್ ಒಳಗೆ ಇರಬೇಕು, ಆಗ ನಾವು ಬಿಲಾಂಗ್ಸ್ ಟು ಅಂತ ಬರೀತೀವಿ. ಇರಲಿಲ್ಲ ಅಂತಂದರೆ ನಾಟ್ ಬಿಲಾಂಗ್ಸ್ ಟು ಬರೀತೀವಿ. ಇಷ್ಟೇ ಕಾನ್ಸೆಪ್ಟು. ಇವಾಗ ಎಲ್ಲಿ ಏನು ಕೊಟ್ಟಿದ್ರೆ 1 2 3 4 5 6 ಇದೆ. ಫಸ್ಟ್ ಒನ್ ಹೇಳ್ತಾರೆ 5, ಇದು ಬಿಲಾಂಗ್ಸ್ ಟು 5 ಇದೆ ಅಲ್ವಾ. ಸೊ ಇದೆ ಅಂತಂದರೆ ಇಲ್ಲಿ ನಾವು ಬರೀಬೇಕು ಬಿಲಾಂಗ್ಸ್ ಟು ಸಿಂಬಲ್, ಅಂದರೆ ಸೇರಿದೆ ಅಂತ ಹೇಳ್ತೀವಿ ನೋಡಿ ಕನ್ನಡದಲ್ಲಿ. ಬಿಲಾಂಗ್ಸ್ ಟು 8 ಇದರಲ್ಲಿ ಕಾಣಿಸ್ತಾ ಇದೆನಾ, ಇಲ್ವಾ ಅಂದ್ರಕ್ಕೆ ಹಾಗೆ ಏನು ಬರೀಬೇಕು, ಇದಕ್ಕೆ ನಾಟ್ ಬಿಲಾಂಗ್ಸ್ ಟು 8 ಈಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಬರೀಬೇಕು. 0 ಇದೆನಾ, ಇಲ್ಲ ಅಂದರೆ ನಾಟ್ ಬಿಲಾಂಗ್ಸ್ ಟು. 4 ಇದೆ, ಸೊ ಬಿಲಾಂಗ್ಸ್ ಟು ಎ ಆಗುತ್ತೆ. 2 ಕೂಡ ಇದೆ, ಸೊ ಬಿಲಾಂಗ್ಸ್ ಟು. 10 ಇದೆನಾ, ಇಲ್ಲ, ಸೊ ಹಾಗಾಗಿ ಇದು ನಾಟ್ ಬಿಲಾಂಗ್ಸ್ ಟು. ಎಷ್ಟೇ ಸಿಂಪಲ್ ನೋಡಿ. ಓಕೆ, ಸೊ ನೆಕ್ಸ್ಟ್ ಒನ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3 ಇಲ್ಲೇನಿದೆ, ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಸೆಟ್ ಬಿಲ್ಡಪ್ ಫಾರ್ಮ್ ಒಳಗೆ ಕಂಡೀಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ರೋಸ್ಟರ್ ಫಾರ್ಮ್ ಒಳಗೆ ಬರೀತಾ ಹೋಗಬೇಕು. ಫಸ್ಟ್ ಒನ್ ಕ್ವಶನ್ ಏನಿದೆ ನೋಡಿ, ಫಸ್ಟ್ ಒನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು. ಎಕ್ಸ್ ಸಸ್ ದ್ಯಾಟ್ ಏನು ಹೇಳ್ತಾ ಇದೆ, ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಆ್ಯನ್ ಇಂಟೀಜರ್. 2 ಕಂಡೀಷನ್ಸ್ ಇದಾವೆ, ಕೇರ್ಫುಲ್ ಅಪ್ರೋಚ್ ಮಾಡಿ. ಎಕ್ಸ್ ಅನ್ನೋದು ಇಂಟೀಜರ್ ಆಗಿರ್ಬೇಕಂತ ಹೇಳ್ತಾರೆ. ಅದಾದಮೇಲೆ ಇನ್ನೊಂದು ಕಂಡೀಷನ್ ಏನು, -3 ಇಂದ ಹಿಡಿದು 7ವರೆಗೂ ಇರಬೇಕು. -3 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸಿಂಬಾಲ್ ಇರೋದ್ರಿಂದ -3ನ ನಾವು ಇಟ್ಕೊಂಡು ಕಂಟಿನ್ಯೂ ಮಾಡಬೇಕು, ಎಂಡ್ ಪಾಯಿಂಟ್ ಇಟ್ಕೋಬೇಕು. ಯಾಕಂದರೆ ಇಸ್ ಈಕ್ವಲ್ಸ್ ಟು ಇದೆ. -3 ಆದಮೇಲೆ ನೆಕ್ಸ್ಟ್ ಒನ್ ಬರುವಂಥದ್ದು ಯಾವುದು, -2 ಬರುತ್ತೆ, ಇಂಟೀಜರ್ ಹೇಳಿದ್ದಾರೆ. -2 ಆದಮೇಲೆ -1 ಬರುತ್ತೆ, 0 1 2 3 4 5 6 7 ಇನ್ಕ್ಲೂಡ್ ಇಲ್ಲ ಸ್ಟೂಡೆಂಟ್ಸ್. 7 ಲೆಸರ್ ವ್ಯಾಲ್ಯೂ ಹೇಳ್ತಾರೆ, ಅಂದರೆ 6ವರೆಗೂ ಬರುತ್ತೆ. ಸೊ ಇದು ರೋಸ್ಟರ್ ಫಾರ್ಮ್ ಒಳಗೆ ಬರೆಯುವಂಥದ್ದಾಗಿದೆ. ಅರ್ಥ ಆಯ್ತಲ್ವಾ? ಈಸಿಯೆಸ್ಟ್ ಕ್ವಶನ್ ಇದು. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಕ್ವಶನ್ ಏನಿದೆ, ಸೆಕೆಂಡ್ ಒನ್ ಹೇಳ್ತಾರೆ ಬಿ ಅನ್ನೋ ಸೆಟ್ ಕೊಟ್ಟರೆ ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಹೇಳ್ತಾರೆ. ಓಕೆ, ಸೊ ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1 2 3 4 5. ಲೆಸ್ ದ್ಯಾನ್ 6 ಹೇಳ್ತಾರೆ ಅಂದರೆ 5ವರೆಗೂ ಮಾತ್ರ ಬರೀಬೇಕು. ಸೊ ಇದಾಗಿದೆ ಸೆಕೆಂಡ್ ಒನ್ ಕ್ವಶನ್ ಆನ್ಸರ್. ಈಸಿ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಒನ್ ಥರ್ಡ್ ಒನ್ ಕ್ವಶನ್ ನೋಡಿ ಏನಿದೆ. ಥರ್ಡ್ ಕ್ವಶನ್ ಇದೆ, ಸಿ ಎಕ್ಸ್ ಸಸ್ ದ್ಯಾಟ್ 2 ಡಿಜಿಟ್ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. 2 ಡಿಜಿಟ್ ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 10 ಇಂದ ಸ್ಟಾರ್ಟ್ ಆಗುತ್ತಲ್ವಾ, 10 11 12 ಈ ಥರ. ಓಕೆ,
2 ಡಿಜಿಟ್ ನ್ಯಾಚುರಲ್ ನಂಬರ್ ಸಚ್ ದ್ಯಾಟ್ ದ ಸಮ್ ಈಸ್ ಇಟ್ ಸೆಲ್ಫ್ ಈಸ್ 8 ಆಗಬೇಕು. ಅವೆರಡೂ ನಂಬರ್ನ ಆ್ಯಡ್ ಮಾಡಿದರೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ 11 ಅಂತ ತೊಗೊಂಡೆ, 1 + 1 ಮಾಡಿದ್ರೆ ಎಷ್ಟಾಗುತ್ತೆ, ಇದು 2 ಆಗುತ್ತಲ್ವಾ. ಬಟ್ ಅವ್ರು ಏನು ಹೇಳ್ತಾರೆ, ಈ ಎರಡು ಆ್ಯಡ್ ಮಾಡಿದ್ರೆ 8 ಬರಬೇಕು, ಆ ಥರ ನಂಬರ್ಸ್ ತೊಗೊಳ್ಳಿ ಅಂತ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಫಸ್ಟ್ 117 ತೊಗೋಬೋದಲ್ವಾ? ಓಕೆ, ಸೊ ನಾನು 17 ತೊಗೊಂಡೆ, ಯಾಕಂದರೆ 1 + 7 ಮಾಡಿದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಸೊ ಸಮ್ 8 ತೊಗೋಬೋದು. 17 ಆದಮೇಲೆ 2 ಇಂದ ಸ್ಟಾರ್ಟ್ ಮಾಡೋಣ. 2 ಮಾಡಿದ್ರೆ ಇಲ್ಲಿ 6 ಬರಿಬೋದಾ, 26. ಓಕೆ, 6 + 2 26 ಹೇಗೆ ಗೊತ್ತಾಯ್ತು ಅಂದರೆ 6 + 2 ಆ್ಯಡ್ ಮಾಡಿದ್ರೆ 8 ಬರಬೇಕು ನಮಗೆ. ಅಲ್ಲೇ ಕಂಡೀಷನ್ ಇದೆ, 2 ಕಂಡೀಷನ್ ಇದ್ದಾವೆ. 26 ಆದಮೇಲೆ 3 ತೊಗೊಂಡ್ವಿ ಅಂದರೆ 3 ಇಲ್ಲಿ ಬಂದಿದೆ ಅಂದರೆ ಆಬ್ವಿಯಸ್ಲಿ ಇಲ್ಲಿ 5 ಬರಲೇಬೇಕು. 35 5 + 3 8 ಆಗುತ್ತೆ. 35 ಆದಮೇಲೆ 4 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ಇಲ್ಲಿ 4 ತೊಗೊಂಡ್ರೆ ಆಬ್ವಿಯಸ್ಲಿ ಇನ್ನೊಂದು 4 ಬರಬೇಕು. 4 + 4 8 ಆಗುತ್ತೆ. ಅಗೇನ್ 5 ತೊಗೊಂಡ್ರೆ 3 ಬರುತ್ತೆ, 53. ಅಗೇನ್ ನೆಕ್ಸ್ಟ್ ಇಲ್ಲಿ 6 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ಇಲ್ಲಿ 2 ಬರುತ್ತೆ. ಅಗೇನ್ ಇಲ್ಲಿ 7 ತೊಗೊಂಡ್ರೆ ಇಲ್ಲಿ 1 ಬರುತ್ತೆ. ಇಷ್ಟು ಎಲ್ಲರೂ ಬರೀತಾರೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಇದೆ, ಯಾವುದು? 80 ಸ್ಟೂಡೆಂಟ್ಸ್ ಇದನ್ನು ಮಿಸ್ ಮಾಡ್ತಾರೆ. 80 ಕೂಡ 2 ಡಿಜಿಟ್ ನಂಬರ್ ಇದೆ. ಓಕೆ, ಇದಕ್ಕೂ ಕೂಡ ಇದ್ರ ಸಮ್ ಕೂಡ 8 ಆಗುತ್ತೆ. ಸೊ ಇದನ್ನು ಇನ್ಕ್ಲೂಡ್ ಮಾಡಬೇಕು. ಒಂದೇ ಒಂದು ಎಲಿಮೆಂಟ್ ಮಿಸ್ ಮಾಡಿದ್ರಿ ಅಂದರೆ ಆನ್ಸರ್ ರಾಂಗ್ ಆಗುವಂಥದ್ದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಎಸ್. ಸೊ ಇನ್ನೂ 3 ಕ್ವಶನ್ಸ್ಗಳಿದಾವೆ, ಅದನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 4 ಏನಿದೆ ನೋಡಿ, ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಅ ಪ್ರೈಮ್ ನಂಬರ್ ಅಂತ ಹೇಳ್ತಾರೆ. ಎಕ್ಸ್ ಅನ್ನೋದು ಪ್ರೈಮ್ ನಂಬರ್ ಆಗಿರಬೇಕು, ವಿಚ್ ಈಸ್ ಡಿವೈಸರ್ ಆಫ್ 60. ಓಕೆ, ಅದು ಡಿವೈಡರ್ ಆಫ್ 60 ಆಗಿರಬೇಕು. ಪ್ರೈಮ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಫಸ್ಟ್ 2 ಬರ್ದೆ ನಾನಿಲ್ಲಿ. ಓಕೆ, ಸೊ 2 ಏನಾಗಿದೆ, ಪ್ರೈಮ್ ನಂಬರ್ ಆಗಿದೆ. ಅಗೇನ್ ಡಿವೈಸರ್ ಆಫ್ 60, ಎಸ್ ಇದು ಡಿವೈಸರ್ ಆಫ್ 60 ಕೂಡ ಆಗಿದೆ. ಸೊ ಬರೀಬಹುದಲ್ವಾ. ಅದಾದಮೇಲೆ 3 ಕೂಡ ಏನಾಗಿದೆ, ಪ್ರೈಮ್ ನಂಬರ್ ಆಗಿದೆ, ಅದು ಕೂಡ 60ಗೆ ಡಿವೈಡ್ ಆಗೇ ಆಗುತ್ತೆ. ನೆಕ್ಸ್ಟ್ 4 ಬರುತ್ತೆ ಸ್ಟೂಡೆಂಟ್ಸ್, 4 ಡಿವೈಡ್ ಆಗುತ್ತಲ್ವಾ. ಎಸ್ 4 ಬಟ್ ಏನಾಗಿದೆ, ಪ್ರೈಮ್ ನಂಬರ್ ಆಗಿಲ್ಲ, ಸೊ 4 ಬರೆಯೋಕ್ಕಾಗಲ್ಲ. ನೆಕ್ಸ್ಟ್ 5 ಪ್ರೈಮ್ ನಂಬರ್ ಆಗಿದೆನಾ? ಎಸ್ 5 40ಗೆ ಡಿವೈಡ್ ಆಗುತ್ತೆ, 60ಗೆ ಆಗುತ್ತೆ. ಸೊ 5 ಬರೀತೀರಾ. ಅಗೇನ್ 5 ಆದಮೇಲೆ 6 ಆಗಲ್ಲ. 7 ಪ್ರೈಮ್ ನಂಬರ್ ಇದೆ, 7 ಡಿವೈಡ್ ಆಗುತ್ತಾ? ಇಲ್ಲ. 8 ಅಲ್ಲ ಪ್ರೈಮ್ ನಂಬರು. 9 ಏನಾಗಿದೆ, ಅದು ಕೂಡ ಆಗಲ್ಲ. ಅಗೇನ್ ನೆಕ್ಸ್ಟ್ ಯಾವುದಾಗುತ್ತೆ, 11 ಡಿವೈಡ್ ಆಗುತ್ತಾ? ಆಗಲ್ಲ. ಮುಂದೆ ಯಾವುದೇ ಎಲಿಮೆಂಟು ಡಿವೈಡ್ ಆಗೋದಿಲ್ಲ. ಅಂದರೆ ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 5th one ಕ್ವಶನು ಏನಿದೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ದ ಸೆಟ್ ಆಫ್ ಆಲ್ ದ ಲೆಟರ್ಸ್ ಇನ್ ದ ವರ್ಡ್ ಕೊಟ್ಟಿದ್ದಾರೆ, ಟಿಗ್ನೋಮೆಂಟ್ರಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾವು ಯಾವ ಥರ ಮಾಡಬೇಕು, ರಿಪೀಟೆಡ್ ಲೆಟರ್ ಇದ್ದರೆ ಅದನ್ನು ಒಂದೇ ಸತಿ ಬರೀಬೇಕು, ನೆನಪಿಟ್ಕೊಳ್ಳಿ. ಸೊ ಟಿ ಬರೀತೀರಾ, ಟಿ R, I, G, ನೆಕ್ಸ್ಟ್ O, N, ಅಗೇನ್ ಮತ್ತೆ O ಆಗುತ್ತೆ, ರಿಪೀಟ್ ಬರೆಯೋ ಹಾಗಿಲ್ಲ. M ಬರೀಬೇಕು. ಓಕೆ, ನೆಕ್ಸ್ಟ್ ಇ ಬರ್ದಿಲ್ಲ, ಸೊ ಇ ಬರೀತೀರಾ. ಅಗೇನ್ ಟಿ ಆಲ್ರೆಡಿ ಬಂದಿದೆ, ಟಿ ಇಲ್ಲಿ. ಅಗೇನ್ ಆರ್ ಕೂಡ ರಿಪೀಟ್ ಆಗಿದೆ. Y. ಸೊ ಇದಾಗಿದೆ ನಮ್ಮದು ರೋಸ್ಟ್ ಆಫ್ ಫಾರ್ಮ್. ರಿಪೀಟೆಡ್ ವರ್ಡ್ಗಳನ್ನು ಬಿಟ್ಟು ಬರೆಯುವಂಥದ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ ಕ್ವಶನು 6th one ಕ್ವಶನ್ ನೋಡಿ, ಏನಿದೆ, ದ ಸೆಟ್ ಆಫ್ ಆಲ್ ದ ಲೆಟರ್ಸ್ ಇನ್ ದ ವರ್ಡ್ ಬೆಟರ್ ಅಂತ ಇದೆ. ಸೊ ಇದನ್ನು ಕೂಡ ಅದೇ ಥರನಾಗಿ ಬರೆಯುವಂಥದ್ದು. F = ರಿಪೀಟೆಡ್ನ ಬಿಟ್ಟು ಬರೀಬೇಕು. B, E, T, ಈ ಆಲ್ರೆಡಿ ರಿಪೀಟೆಡ್ ಇದೆ, R ಒಂದಿಲ್ಲ, ಸೊ R ಒಂದು ಬರೀತೀರಾ. ಸೊ ಇದಾಗಿದೆ ರೋಸ್ಟ್ ಆಫ್ ಫಾರ್ಮ್ ಒಳಗೆ. ಸೊ ಈಸಿ ಇತ್ತಲ್ವಾ ಈ ಎಲ್ಲ ಕ್ವಶನ್ಸು? ಎಸ್. ಸೊ ನಾನು ಇವಾಗ ನೆಕ್ಸ್ಟ್ ಒಂದು ಕ್ವಶನ್, ಈ ಎಲ್ಲ ಕ್ವಶನ್ಸ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಏನಿದೆ ಅಂದರೆ ಇವೆಲ್ಲನೂ ಸೆಟ್ ಬಿಲ್ಡ್ ಆಫ್ ಫಾರ್ಮ್ ಒಳಗೆ ಬರೆಯುವಂಥದ್ದು. ಇದು ಸ್ವಲ್ಪ ಕೆಲವು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಒಂದು ಕ್ವಶನ್ ಹೇಳಿದೆ, 3, 6, 9, 12 ಇದೆ. ಸೊ ಇದನ್ನು ನಾವು ಸೆಟ್ ಬಿಲ್ಡ್ ಆಫ್ ಫಾರ್ಮ್ ಒಳಗೆ ಯಾವ ಥರ ಬರೀಬೇಕು, ಸೆಟ್ A = X such that X = ಇಲ್ಲಿ ಏನು ಕಂಡೀಷನ್ ಕಾಣಿಸ್ತಾ ಇದೆ ನೋಡಿ ಸ್ಟೂಡೆಂಟ್, 3 ಆದಮೇಲೆ 6 ಬಂದಿದೆ, 9 ಬಂದಿದೆ, 12 ಬಂದಿದೆ, ಅಂದರೆ 3 ಟೇಬಲ್ ಬರ್ತಾ ಇದೆ ಅಲ್ವಾ. ಸೊ ಅದರ ಸಲುವಾಗಿ ನಾನು ಇಲ್ಲಿ ಏನು ತಗೋತೀನಿ, X = 3n ಅಂತ ಬರೀತೀನಿ. ಓಕೆ, ಅಗೇನ್ ಎಂದು ಒಂದು ಕಂಡೀಷನ್ ಕೊಡಬೇಕು. n ಜಾಗದಲ್ಲಿ ನೋಡಿ 1 ಹಾಕಿದೆ ಅಂದರೆ 3 ಬರುತ್ತೆ, 2 ಹಾಕಿದರೆ 6 ಬರುತ್ತೆ, 3 ಹಾಕಿದರೆ 9, 4 ಹಾಕಿದರೆ 12. 4ಗೆ ಎಂಡ್ ಆಗಿದೆ ಅಲ್ವಾ 12ಗೆ, ಅದಕ್ಕೆ ಇಲ್ಲಿ ಕಂಡೀಷನ್ ಕೊಡಬೇಕು. ಏನು, n belongs to ನ್ಯಾಚುರಲ್ ನಂಬರ್. ಅಗೇನ್ n is less than or equals to 4. n ವ್ಯಾಲ್ಯೂನ ನೀವು ತಗೊಳ್ಳಿ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4 ವರೆಗೂ, ಅಂದರೆ 4 ವರೆಗೂ ತೊಗೋಬೇಕು. 1 2 3 4 ಕರೆಕ್ಟಾ? ಇಲ್ಲಾಂದರೆ ಲೆಸ್ ದೆನ್ 5 ಈ ಥರನೂ ಕೊಡ್ಬೋದು, ಈಕ್ವಲ್ಸ್ ಟು ಬಿಟ್ಟು, ಅದು ಕೂಡ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಇನ್ನು ಸೆಕೆಂಡ್ ಕ್ವಶನ್, 2 4 8 16. 2ದು ಟೇಬಲ್ ಅಲ್ಲ ಇದು, 2 ಇದೆ, ಆಮೇಲೆ 4 ಇದೆ. 2ಗೆ 1 ಮಾಡಿದ್ರೆ 2 ಬರುತ್ತೆ, ಸ್ಕ್ವೇರ್ ಮಾಡಿದರೆ 4 ಬರುತ್ತೆ, ಕ್ಯೂಬ್ ಮಾಡಿದರೆ 8 ಬರುತ್ತೆ. ಅಗೇನ್ 2⁴ ಮಾಡಿದ್ರೆ 6 ಬರುತ್ತೆ, 2⁵ ಮಾಡಿದ್ರೆ 32 ಬರುತ್ತೆ. ಅಂದರೆ ಇದನ್ನು ಯಾವ ಥರ ಬರೀಬೇಕು, ನಾನು ಇಲ್ಲಿ B ಅಂತ ತಗೋತೀನಿ. X such that X = 2n ಅಂತ ಬರೀಬಹುದಾ? ಓಕೆ, ಇಲ್ಲಿ ನೋಡಿ 1 2 3 ಮೇಲ್ಗಡೆ ಚೇಂಜ್ ಆಗ್ತದೆ, ತೆಳಗಡೆ ಬೇಸ್ ಫಿಕ್ಸ್ ಇದೆ.
ಹಾಗಾಗಿ ನಾನು 2n ಅಂತ ಕೊಟ್ಟೆ. ಅಗೇನ್ n ಈಸ್ ಅ ನ್ಯಾಚುರಲ್ ನಂಬರ್. ಅಗೇನ್ ಎಲ್ಲಿವರೆಗೂ ತೊಗೊಂಡು 1 ಇಂದ ಹಿಡಿದು 5 ವರೆಗೂ, ಅಂದರೆ n ಈಸ್ ಲೆಸ್ ದ್ಯಾನ್ 6 ಅಂತ ಬರೀಬೋದಲ್ವಾ. ಇಲ್ಲ ಅಂದರೆ n ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ಈ ಥರನೂ ಬರೀಬೋದು. ಲೆಸ್ ದ್ಯಾನ್ 6 ಅಂದರೆ 1 2 3 4 5 ಆಗುತ್ತೆ. ಈಸಿ ಇದೆ ಅಲ್ವಾ? ಎಸ್. ಇನ್ನು ನೆಕ್ಸ್ಟ್ ಈ ಒಂದು ಕ್ವಶನ್ಸ್ ನೋಡಿ. ಇಲ್ಲೇನು ಹೇಳುತ್ತೆ, 5 ಇದೆ. ಅಗೇನ್ 5 ಆನ್ಸರ್ 5 ಬರುತ್ತೆ. 5 ಸ್ಕ್ವೇರ್ ಆನ್ಸರ್ ಇದು 5 ಕ್ಯೂಬ್, ಇದು 5 ಆನ್ಸರ್ ಇದೆ. ಕರೆಕ್ಟಾ? ಸೊ ಅಂದರೆ ಇದನ್ನು ನಾವು ಯಾವ್ದಾರು ಬರೀಬೇಕು. ಹಾಗೆ ನಾನಿಲ್ಲಿ ಎ ತೊಗೋತೀನಿ, ನೀವು ಯಾವ್ದಾದ್ರು ಲೆಟರ್ ತೊಗೊಂಡು ಬರೀರಿ. ಎಕ್ಸ್ ಸಸ್ ದ್ಯಾಟ್ ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಎನ್ ವ್ಯಾಲ್ಯೂ ಎಲ್ಲಿವರೆಗೂ ತೊಗೊಂಡಿದ್ದಾರೆ ಅವರು 4 ವರೆಗೆ. ಇಲ್ಲಿ ಎಂಡ್ ಇದೆ. ಸೊ ಆನ್ ಅಪ್ ಟು ಕೊಟ್ಟರೆ ನೀವು ಜಸ್ಟ್ ಎನ್ ನ್ಯಾಚುರಲ್ ನಂಬರ್ ಅಂತ ಬರೀಬೋದಿತ್ತು. ಬಟ್ ಎನ್ ಈಸ್ ಅ ನ್ಯಾಚುರಲ್ ನಂಬರ್. ಎನ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 4 ಅಂತ ತೊಗೊಂಡಿದ್ದೀನಿ. ಇಲ್ಲಿದೆ ನೋಡಿ, ಸೊ ಆನ್ ಅಪ್ ಟು ಕೊಟ್ಟಿದ್ದಾರೆ. 2 4 6 ಅಂತ ಕೊಟ್ಟಿದ್ದಾರೆ. 2 4 6 ಅಂದರೆ ಇದು 2 ಟೇಬಲ್ ಇದೆ. ಅದು ಸೊ ಆನ್ ಅಪ್ ಟು ಇದೆ. ಅಂದರೆ ನಾನು ಇಲ್ಲೇನು ಬರೀತೀನಿ, ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2n. ಎನ್ ಜಾಗದಲ್ಲಿ ಏನು ಬೇಕಾದ ನ್ಯಾಚುರಲ್ ನಂಬರ್ ಹಾಕಿ. ಎನ್ ಹಾಕಿ 1 ಹಾಕಿದರೆ 2 ಬರುತ್ತೆ, 2 ಹಾಕಿದರೆ 4 3. ಅಂದರೆ ನಾನು ಸಿಂಪ್ಲಿ ಇಲ್ಲಿ ಎನ್ ಈಸ್ ಬಿಲಾಂಗ್ಸ್ ಟು ಎನ್ ನ್ಯಾಚುರಲ್ ನಂಬರ್ ಅಂತ ಬರೆದ್ಬಿಟ್ರೆ ಮುಗಿದೆ. ಯಾಕಂದರೆ ನ್ಯಾಚುರಲ್ ನಂಬರ್ ಇನ್ಫೈನೈಟ್ ಇದೆ. ಹಾಗೇನು ಆನ್ಸರ್ ಕೂಡ ಇನ್ಫೈನೈಟ್ ಬರುವಂಥದ್ದು. ಕರೆಕ್ಟ್ ಅಲ್ವಾ? ಎಂಡ್ ಇಲ್ಲ, ಇಲ್ಲಿ ಕಂಟಿನ್ಯೂಸ್ ಆಗಿ ಬರುವಂಥದ್ದು ಆನ್ಸರ್. ಇಲ್ಲಿ ಎಲ್ಲ ರಿಸ್ಟ್ರಿಕ್ಟೆಡ್ ಇತ್ತು, ಹಾಗಾಗಿ ನಾವು ಕಂಡೀಷನ್ನ ಹಾಕಬೇಕಾಯಿತು. ಇಲ್ಲಿ ರಿಸ್ಟ್ರಿಕ್ಟೆಡ್ ಇನ್ನೂ ಒಂದು ಕ್ವಶನ್ ಇದೆ ನೋಡಿ ಸ್ಟೂಡೆಂಟ್ಸ್. ಇದನ್ನು ನಾನು ಇವಾಗಲೇ ಸಾಲ್ವ್ ಮಾಡಿದೆ. ಸೊ ಅದರಲ್ಲೇ ಇನ್ನೂ ಒಂದು ಕ್ವಶನ್ ಇದೆ. ಇದು ಒಂದು ಕೂಡ ಲಾಸ್ಟ್ ಎಂಡ್ ಕೊಟ್ಟಿದ್ದಾರೆ. ಇದರಲ್ಲಿ ಎಂಡ್ ಪಾಯಿಂಟ್ ಇದೆ. ಇಲ್ಲೇನಿದೆ 1 ಇದೆ ಫಸ್ಟು, ಅದಾದಮೇಲೆ 4 ಇದೆ, ಅದಾದಮೇಲೆ 9, ಸೊ ಆನ್ ಅಪ್ ಟು 100 ಇದೆ. ಅಂದರೆ 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ, 2 ಸ್ಕ್ವೇರ್ ಆನ್ಸರ್ ಇದೆ, 3 ಸ್ಕ್ವೇರ್ ಆನ್ಸರ್ ಇದೆ, ಸೊ ಆನ್ ಅಪ್ ಟು 10 ಸ್ಕ್ವೇರ್ ಆನ್ಸರ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಪ್ರತಿಯೊಂದು ಇಂಡಿವಿಜುವಲ್ ರಿಸಲ್ಟ್ಸ್ ಇದು ಸ್ಕ್ವೇರ್ ಮಾಡಿದ ಮೇಲೆ ಆನ್ಸರ್ ಬರುವಂಥದ್ದು ಕೊಟ್ಟಿದ್ದಾರೆ. ಅಂದರೆ ನಾವು ಇಲ್ಲಿ ಏನು ತೊಗೋಬೇಕು, ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ ಅಂತ ಬರೀಬೋದಲ್ವಾ. ಸ್ಕ್ವೇರ್ ಅನ್ನೋದು ಕಾಮನ್ ಆಗಿದೆ, ಎನ್ ಸ್ಕ್ವೇರ್ ಅಂತ ಬರೆದೆ. ಅದು ಎಲ್ಲಿವರೆಗೂ, ಎನ್ ಈಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಅಗೇನ್ ಎನ್ನದು ಕಂಡೀಷನ್ ಏನಪ್ಪ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಅಂತ ಕೊಡಬೇಕು. ಯಾಕಂದ್ರೆ 10 ವರೆಗೂ ಮಾತ್ರ ಇರುವಂಥದ್ದು ಸ್ಕ್ವೇರು. ಸೊ ಎಂಡ್ ಪಾಯಿಂಟ್ ಕೂಡ ಇದೆ ಅಲ್ಲಿ 100 ಅಂತ ಹೇಳಿ. ಸೊ ಹಾಗಾಗಿ ಈ ಥರ ಬರೀಬೇಕು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇದು ಕೂಡ ಎಸ್. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಕ್ವಶನ್ ನಂಬರ್ 5. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಅಂತ ಹೇಳ್ತಾರೆ. ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಆನ್ ಆಡ್ ನ್ಯಾಚುರಲ್ ನಂಬರ್. ಆಡ್ ನ್ಯಾಚುರಲ್ ನಂಬರ್ ಅಂದರೆ ಯಾವೆಲ್ಲ ರಿಸಲ್ಟ್ಸ್ಗೆ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಲಿಸ್ಟ್ ಮಾಡೋದಿದೆ. ಸೊ ಸೆಟ್ ಎ ಈಸ್ ಈಕ್ವಲ್ಸ್ ಟು ಆಡ್ ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು, 1 3 5 ಈ ಥರ ಬರೀತಾ ಹೋಗ್ತಿರಲ್ವಾ. ಸೊ ಆನ್ ಅಪ್ ಟು ಎಂಡ್ ಇಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ಸೆಟ್ ಬಿದು ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಆನ್ ಇಂಟೀಜರ್ ಅಂತ ಹೇಳ್ತಾರೆ. -1/2 to 9/2 ಅಂತ ಹೇಳ್ತಾರೆ. ಇದನ್ನು ಯಾವ ಥರ ಬರೀಬೇಕಪ್ಪ ಅಂದರೆ ಮೊದಲಿಗೆ ಮೈನಸನ್ನು ಬರ್ಕೊಳ್ಳಿ. 1/2 ಅಂದರೆ ಎಷ್ಟಾಗುತ್ತೆ, 0.5 ಆಗುತ್ತೆ. ಅಗೇನ್ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಈಕ್ವಲ್ಸ್ ಟು 9/2 ಅಂದರೆ ಎಷ್ಟಾಗುತ್ತೆ, ಡಿವೈಡ್ ಮಾಡಿ ಪ್ರಾಪರಾಗಿ. 9 4 ಆಗುತ್ತಲ್ವಾ, 9 4 8 ಆಯಿತು. ಎಷ್ಟು ಉಳಿತು, 1 10 ಅಂದರೆ 4.5 ಆಯಿತು. ಅಂದರೆ 0.5 ಇಂದ ಹಿಡಿದು 4.5 ವರೆಗೂ ಬರುವಂಥ ಇಂಟೀಜರ್ಸ್ ನಂಬರ್ಸ್ಗಳನ್ನ ಬರೀಬೇಕು. ಯಾವೆಲ್ಲ ಆಗುತ್ತೆ, ಸೊ ಇಲ್ಲೇ ಬರಿತಾ ಇದೆ ನೋಡಿ, ಯಾವುದಿದು ಬಿ ಸೆಟ್ ಇದೆಯಲ್ವಾ. ಸೊ ಬಿ ಇಸ್ ಈಕ್ವಲ್ಸ್ ಟು -0.4 ಆದಮೇಲೆ ನೆಕ್ಸ್ಟ್ ಬರುವಂಥ ಇಂಟೀಜರು 0 ಆಗಿರುತ್ತೆ. ಅದಾದಮೇಲೆ 1 2 3 4 ಆದಮೇಲೆ ನೆಕ್ಸ್ಟ್ ಬರೆಯೋ ಹಾಗಿಲ್ಲ. ಸೊ ಹಾಗಾಗಿ ಇದು ಆಗಿದೆ ಆನ್ಸರ್. ಓಕೆ, ಈಸಿ ಇದೆ ಅಲ್ವಾ ಇದು? ಎಸ್. ಇನ್ನು ನೆಕ್ಸ್ಟ್ ಒನ್, ಎಕ್ಸ್ ಸಸ್ ದಟ್ ಎಕ್ಸ್ ಇಸ್ ಆನ್ ಇಂಟೀಜರ್, ಎಕ್ಸ್ ಸ್ಕ್ವೇರ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 4 ಅಂತ ಹೇಳ್ತಾರೆ. ಎಕ್ಸ್ ಸ್ಕ್ವೇರ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 4 ಅಂದರೆ ಎಕ್ಸ್ ವ್ಯಾಲ್ಯೂನ ನಾವು ತೊಗೋಬೇಕಿಲ್ಲಿ +or-2 ತೊಗೋಬೇಕು. ಓಕೆ, -2 ತೊಗೊಂಡ್ರೂ ಇಲ್ಲೇನಾಗುತ್ತೆ, ಅಬ್ಸರ್ವ್ ಮಾಡಿ, ನಾನು ಇದನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. 2 ತೊಗೊಂಡ್ವಿ ಅಂತ 2 ಸ್ಕ್ವೇರ್ ಆನ್ಸರ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 4 ಆಗುತ್ತೆ. 1 ಕೂಡ ತೊಗೋಬೋದು, 1 ಸ್ಕ್ವೇರ್ ಆನ್ಸರ್ ಕೂಡ ಏನಾಗುತ್ತೆ, ಲೆಸ್ ದನ್ 4 ಆಗುತ್ತೆ. 0 ತೊಗೋಬೋದು, ಅಂದರೆ -2 to 2 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಆ ರಿಸಲ್ಟ್ಸ್ನ ಇಲ್ಲಿ ಬರೆಯೋಣ. ಯಾವುದಿದು ಸಿ ಸೆಟ್ಟು, -2 ಇಂದ ಸ್ಟಾರ್ಟ್ ಮಾಡಿ. -2 ತೊಗೋಬೋದು, ಇಂಟೀಜರ್ ಹೇಳಿದ್ದಾರೆ. -1 0 1 2. ಸೊ ಇದು ಹಾಕಿದೆ ನಮ್ಮದು ಸೀದ ಆನ್ಸರ್. ನೆಕ್ಸ್ಟ್ ಒನ್, ಎಕ್ಸ್ ಇಸ್ ಅ ಲೆಟರ್ ಆಫ್ ಅ ಲಾಯಲ್. ಇದನ್ನು ನಾವು ಇದರೊಳಗೆ ರೋಸ್ಟರ್ ಫಾರ್ಮ್ ಒಳಗೆ ಲಿಸ್ಟ್ ಮಾಡಿ ಬರೋದೇನಾಗುತ್ತೆ, ಎಲ್ ಬರೀತೀರಾ, ಓ ಬರೀತೀರಾ, ವಾಯ್ ಬರೀತೀರಾ, ಎ ಬರೀತೀರಾ, ಎಲ್ಲ ಆಲ್ರೆಡಿ ರಿಪೀಟೆಡ್ ಇದೆ. ಸೊ ಮುಗೀತು, ರಿಪೀಟೆಡ್ ವರ್ಡ್ ಲೆಟರ್ನ ಬರೆಯುವಾಗಿಲ್ಲ. ಇನ್ನು ನೆಕ್ಸ್ಟ್ ಒನ್, ಫಿಫ್ತ್ ಒನ್ ಕ್ವಶನ್. ಎಕ್ಸ್ ಸಸ್ ದ್ಯಾಟ್ ಎಕ್ಸ್ ಇಸ್ ಆನ್ ಮಂತ್ ಆಫ್ ಅ ಇಯರ್ ನಾಟ್ ಹ್ಯಾವಿಂಗ್ 31 ಡೇಸು. ಇದಂತೂ ಈಸಿಯೆಸ್ಟ್ ಇದೆ, ಐ ಥಿಂಕ್ ನೀವೆಲ್ಲರೂ ಬರೀತೀರಾ ಅಂತ ಹೇಳ್ತೀನಿ. 31 ಡೇಸ್ ಇರದೇ ಇರುವಂಥ ಮಂತ್ನ ಬರೀಬೇಕು ಅಂತ ಇದೆ ಕಂಡೀಷನ್ನು. ಯಾವೆಲ್ಲ ಬರೀತೀರಾ ನೋಡಿ. ಸೊ ಐ ಥಿಂಕ್ ಇದು ನಿಮಗೆ ಬಿಡ್ತೀನಿ, ಯಾಕಂದರೆ ಈಸಿಯೆಸ್ಟ್ ಕ್ವಶನ್ಸ್ ಇದು.
ಯಾವೆಲ್ಲ ಮಂತಲ್ಲಿ 31 ಡೇಸ್ ಬರೋದಿಲ್ಲ, 30 ಡೇಸ್ ಬರುವಂಥದ್ದು ಮತ್ತು 28 ಫೆಬ್ರವರಿಯಲ್ಲಿ ಒಂದು ಬರುತ್ತಲ್ಲ, ಸೊ ಆ ಒಂದು ಮಂತ್ನ ಇನ್ಕ್ಲೂಡ್ ಮಾಡಿಬಿಟ್ಟು ಬರೆಯುವಂಥದ್ದಿದೆ. ಸೊ ಇದನ್ನು ನೀವೇ ಬರೀರಿ. ನೆಕ್ಸ್ಟ್ ಒನ್, ಎಕ್ಸ್ ಕಾನ್ಸನೆಂಟ್ ಆ್ಯಂಡ್ ಇಂಗ್ಲೀಷ್ ಅಲ್ಫಾಬೆಟ್ ವಿಚ್ ಇಸ್ ಪ್ರಿಸೈಡ್ ಕಿಂತಲೂ ಮೊದಲಿಗೆ ಯಾವೆಲ್ಲ ಕಾನ್ಸನೆಂಟ್ಸ್ಗೆ ಬರ್ತಾ ಇದೆ ಅದನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಯಾವೆಲ್ಲ ಬರುತ್ತೆ, ಬಿ ಬರುತ್ತೆ, ಸಿ ಬರುತ್ತೆ, ಸೊ ಇವೆಲ್ಲನೂ ಬರೀತಾ ಹೋಗಬೇಕು. ಐ ಥಿಂಕ್ ಇದು ಕೂಡ ಭಾಳ ಸಿಲ್ಲಿ ಕ್ವಶನ್ ಅಂತ ಅನ್ಕೋತೀನಿ. ಸೊ ಇದನ್ನು ನೀವು ಬರೀರಿ. ಓಕೆ, ಇನ್ನು ಲಾಸ್ಟ್ ಒನ್ ಕ್ವಶನ್, 6th ಕ್ವಶನ್ ಏನಿದೆ ನೋಡಿ, ಮ್ಯಾಚ್ ಈಚ್ ಆಫ್ ದ ಫಾಲೋಯಿಂಗ್ ಆಗಿ ಮ್ಯಾಚ್ ಮಾಡಿ ಬರೆಯುವಂಥದ್ದು. ಈ ಕಡೆ ರೋಸ್ಟರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಈ ಕಡೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ತಾ ಹೋಗೋಣ, ಸ್ವಲ್ಪ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಏನಿದೆ, ಎಕ್ಸ್ ಇಸ್ ದ ಪ್ರೈಮ್ ನಂಬರ್ ಆ್ಯಂಡ್ ಡಿವೈಸರ್ ಆಫ್ ಅ 6 ಅಂತ ಹೇಳ್ತಾರೆ. ಪ್ರೈಮ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಗೇನ್ ಅಬ್ಸರ್ವ್ ಮಾಡಿ, ಅದು ಡಿವೈಸರ್ ಆಫ್ ಅ 6 ಆಗಿರಬೇಕು. 2 ಡಿವೈಸರ್ ಆಫ್ 6 ಆಗುತ್ತೆ, 3 ಡಿವೈಸರ್ 6 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಒನ್ ಯಾವುದಾದ್ರೂ ಆಗುವಂಥ ಚಾನ್ಸಸ್ ಇದೆಯಾ, ಇಲ್ಲ. ಸೊ ಅಂದರೆ 2, 3 ಅಂದರೆ ಯಾವುದು ಕನೆಕ್ಟ್ ಆಗಿದೆ, ಇದಕ್ಕೆ ಕನೆಕ್ಟ್ ಆಗಿದೆ ಫಸ್ಟ್ ಒನ್. ಓಕೆ, ನೆಕ್ಸ್ಟ್ ಒನ್, ಎಕ್ಸ್ ಸಸ್ ದಟ್ ಎಕ್ಸ್ ಇಸ್ ಆನ್ ಆಡ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 10 ಅಂತ ಹೇಳ್ತಾರೆ. ಆಡ್ ನ್ಯಾಚುರಲ್ ನಂಬರ್, ಆಡ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1, 2, ಆಡ್ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ 1, 3, 7 ಅಂದರೆ ಇಲ್ಲಿದೆ. ಸೊ 1, 3, 5, 7, 9. ಸೊ ಅಂದರೆ ಇದಾಗಿದೆ ಫಸ್ಟ್ ಸೆಕೆಂಡ್ದು ಆನ್ಸರ್. ನೆಕ್ಸ್ಟ್ ಒನ್, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಡಿವೈಸರ್ ಆಫ್ ಅ 6 ಅಂತ ಹೇಳ್ತಾರೆ. ಸೊ ಡಿವೈಸರ್ ಆಫ್ ಅ 6 ಅಂದರೆ 1, 2, 3, 6 ಆಗುತ್ತೆ. ಅಂದರೆ ಫಸ್ಟ್ ಒನ್ ಕ್ವಶನ್ ಇದಾಗಿದೆ, ಸೀದ ಆನ್ಸರ್. ಇನ್ನು ಮ್ಯಾಥಮೆಟಿಕ್ಸ್ ವರ್ಡ್ ಅಂತ ನೋಡಿದರೆ ಗೊತ್ತಾಗ್ಬಿಡುತ್ತೆ, ಇದು ಟಿ ಆಗಿದೆ. ಅಂದರೆ ಫೈನಲಿ ನಿಮಗೆ ಗೊತ್ತಾಯಿತು. ಸೊ ಇದ್ರದ್ದು ಮ್ಯಾಥಮೆಟಿಕ್ಸ್ ವರ್ಡ್ ಯಾವುದಿದೆ, ಇದ್ರದ್ದು ಥರ್ಡ್ ಆನ್ಸರ್ ಇದೆ. ಓಕೆ, ಇದು ಡಿವೈಸರ್ F6 ಅಂದರೆ ಇದು ಫಸ್ಟ್. ಭಾಳ ಸ್ಟೂಡೆಂಟ್ಸ್ ಇದು ಕನ್ಫ್ಯೂಷನ್ ಮಾಡ್ಕೊತೀರಾ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇನ್ನು ನೆಕ್ಸ್ಟ್ ಆಡ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 10 ಅಂತಂದರೆ ಇದಾಗಿದೆ 4th ಒನ್. ಸೊ ಇದಾಗಿದೆ ನಮ್ಮದು ಸೆಕೆಂಡ್. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮ್ಮದು ಫಸ್ಟ್ ಎಕ್ಸಸೈಸ್ ಕಂಪ್ಲೀಟ್ ಆಯಿತು ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಈಸಿ ಇದೆ ಅಲ್ವಾ. ಸೊ ಈ ಒಂದು ಕ್ಲಾಸಲ್ಲಿ ನಾನು ಈ ಪೂರ ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಆಗಿನ ಸ್ವಲ್ಪ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ದಾಗಿದೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ಬರುವಂಥ ಕಾನ್ಸೆಪ್ಟ್ನ ಡಿಸ್ಕಷನ್ ಮಾಡಿ ಎಕ್ಸಸೈಸ್ನ ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಆದಷ್ಟು ನಿಮ್ಮೆಲ್ಲ ಫಸ್ಟ್ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್.